ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಸರ್ಜಾಪುರ ಸಭಾ ಹಿರಿಯರಿಗೂ ಮತ್ತು ಸಭೆಯವರಿಗೂ ನಾನು ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವಂಥವನಾಗಿದ್ದೇನೆ. ಮತ್ತು ಪ್ರೀತಿಯ ಕುಮಾರ್ ಮತ್ತು ಅಶ್ವಿನಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ನೀವು ಯಾವಾಗಲೂ ಕೂಡ ನಮ್ಮ ಹೃದಯದಲ್ಲಿ ಇದ್ದೀರಿ. ನಿಮ್ಮ ಒಂದು ಚಟುವಟಿಕೆ, ನೀವು ವಾಕ್ಯದಲ್ಲಿರ್ತಕ್ಕಂಥ ಆಸಕ್ತಿ, ಇನ್ನು ಅನೇಕರನ್ನು ಈಗಾಗಲೇ ಕರ್ತನ ಕಡೆಗೆ ನಡೆಸಿದ್ದೀರಿ. ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಸಂದರ್ಭದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ ಸಿಕ್ಕಂಥವರು ಓದಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 20. ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚುತ್ತಲೇ ಕೃಪೆಯು ಎಷ್ಟು ಹೆಚ್ಚಾಗಿ ಪ್ರಬಲವಾಯಿತು. ಇಲ್ಲಿ ನಾವು ನೋಡುವಂಥ ವಾಕ್ಯ, ಪಾಪವು ಹೆಚ್ಚಿದಲ್ಲಿ ಕೃಪೆಯು ಎಷ್ಟೋ ಪ್ರಬಲವಾಯಿತು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತ್ಯಂತ ಪ್ರೀತಿಯುಳ್ಳ ತಂದೆ, ಇದು ನಿನ್ನ ವಾಕ್ಯ. ನಿನ್ನ ಆತ್ಮನು ಈ ಸಂದರ್ಭದಲ್ಲಿ ಮಾತನಾಡಲಿ. ನಿನ್ನ ಆತ್ಮನು ಏನನ್ನು ತಿಳಿಸ್ತಾನೋ ಅದನ್ನೇ ನಾವು ಕಲಿಯುವ ಹಾಗೆ ಕೃಪೆಯನ್ನು ನೀನು ದಯಪಾಲಿಸಿಕೊಡು. ನೀನು ಮಾತನಾಡು, ನಾವು ಸಿದ್ಧವಾಗಿದ್ದೇವೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂಗತಿಗಳನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ, 14ನೇ ಅಧ್ಯಾಯ, 15ನೇ ಅಧ್ಯಾಯ ಮತ್ತು 16ನೇ ಅಧ್ಯಾಯ. ನ್ಯಾಯಸ್ಥಾಪಕರ ಪುಸ್ತಕ 13, 14 ಮತ್ತು 15 ಮತ್ತು 16ನೇ ಅಧ್ಯಾಯ. ಈ ವಾಕ್ಯ ಭಾಗದಲ್ಲಿ ಬರುವಂತಹ ಪ್ರಮುಖವಾದಂಥ ವ್ಯಕ್ತಿ ಸಂಸೋನ. ಈ ವಾಕ್ಯದ ಭಾಗದಲ್ಲಿ ಬರುವಂತಹ ಪ್ರಮುಖವಾದಂಥ ವ್ಯಕ್ತಿ ಸಂಸೋನ. ನೀವು 13ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕವನ್ನು ತೆಗೆದಾಗಲ್ಲ, ಅದು ಗೊತ್ತಾಗ್ತದೆ. 13ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಸ್ಟಿಯರ ಕೈಗೆ ಒಪ್ಪಿಸಿದನು. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದೇನು? ಇಸ್ರಾಯೇಲ್ಯರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು 40 ವರ್ಷಗಳವರೆಗೆ ಫಿಲಿಸ್ಟಿಯರ ಕೈಗೆ ಒಪ್ಪಿಸಿದನು. ನಾವಿಲ್ಲಿ ನೋಡುವಂತ 2 ಜನಾಂಗ, ಒಂದು ಇಸ್ರಾಯೇಲ್ಯರು, ಮತ್ತೊಂದು ಫಿಲಿಸ್ಟಿಯರು. ಇಲ್ಲಿ ನಾವು ನೋಡುವಂಥದ್ದು ಏನಂದ್ರೆ, ಯಾವ ಜನಾಂಗ ಆಳ್ಬೇಕಾಗಿತ್ತೋ ಆ ಜನಾಂಗ ಆಳ್ವಿಕೆಯನ್ನ ಮಾಡ್ತಾ ಇಲ್ಲ. ಆ ಜನಾಂಗದ ಮೇಲೆ ಮತ್ತೊಂದು ಜನಾಂಗ ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ. ಯಾರದು? ಫಿಲಿಸ್ಟಿಯರು ಇಸ್ರಾಯೇಲರನ್ನು ಆಳ್ತಾ ಇದ್ದಾರೆ. ಕಾರಣ ಏನು? ಕಾರಣ ಅವರು ದ್ರೋಹಿಗಳಾಗಿದ್ದಾರೆ. ಪಾಪ ಮತ್ತು ದ್ರೋಹ ಎರಡಕ್ಕೂ ವ್ಯತ್ಯಾಸ ಉಂಟು. ಪಾಪ ಅಂದ್ರೆ ಏನು? ನಾವು ತಿಳಿಯದೆ ಮಾಡುವಂಥದ್ದು ಪಾಪ. ಹುಟ್ಟಿದಂದಿಂದಲೇ ನಾವು ಪಾಪಿಗಳು, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ನಾವು ದ್ರೋಹಿಗಳು. ಪಾಪ ಅದು ತಿಳಿಯದೆ ಮಾಡುವಂಥದ್ದು. ದ್ರೋಹ ಅಂದ್ರೆ ಏನು? ದ್ರೋಹ ಅಂದ್ರೆ ಗೊತ್ತಿದ್ದು ಮಾಡುವಂಥದ್ದು. ಗೊತ್ತು ಇದನ್ನು ಮಾಡಬಾರ್ದು ಅಂತ ಗೊತ್ತು, ಆ ಗೊತ್ತಿದ್ದು ಮಾಡುವಂಥದ್ದು ದ್ರೋಹ. ಇಲ್ಲಿ ನಾವು ಮಾಡಿದಂತೆ ಇವರು ದ್ರೋಹ ಮಾಡಿದಂತ ಒಂದು ಸಂಗತಿಯನ್ನು ನಾವು ನೋಡುವಂತ ಸಂದರ್ಭದಲ್ಲಿ ಇವರು ಬಾಳನ ಪ್ರತಿಮೆಯನ್ನ ಪೂಜಿಸಿ ಯೆಹೋವನಿಗೆ ದ್ರೋಹ ಮಾಡಿದರು. ಅಶ್ವರ ದೇವತೆಯನ್ನ ಪೂಜಿಸಿ ಯೆಹೋವನಿಗೆ ದ್ರೋಹ ಮಾಡಿದರು. ಅಷ್ಟೋರೆ ದೇವತೆಯನ್ನ ಪೂಜಿಸಿ ಯೆಹೋವನಿಗೆ ದ್ರೋಹ ಮಾಡಿದರು. ಫಿಲಿಸ್ಟಿಯರ ದೇವರಾದಂತಹ ದಾಗೋನನನ್ನ ಪೂಜಿಸಿ ಇವರು ದ್ರೋಹ ಮಾಡಿದರು. ಈ ಕಾರಣದಿಂದ ನಾವು ಅಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ಫಿಲಿಸ್ಟಿಯರ ಕೈ ಕೆಳಗಿದ್ದಾರೆ, ದಾಸತ್ವದಲ್ಲಿ ಇದ್ದಾರೆ, ಅಧೀನದಲ್ಲಿ ಇದ್ದಾರೆ. ಇಲ್ಲಿ ಈ ಆಲೋಚನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅವರ ಆತ್ಮೀಯ ಮಟ್ಟ ತೀರಾ ಕೆಳಮಟ್ಟಕ್ಕೆ ಹೋಗಿದೆ.
ಸತ್ಯ ದೇವರನ್ನ ಅವರು ಪೂಜಿಸದೆ ಅಸತ್ಯವಾದದ್ದನ್ನು ಅವರು ಪೂಜಿಸುವಂತ ಕಾರಣವನ್ನ ನಾವಲ್ಲಿ ನೋಡುವಂತವರಾಗಿದ್ದೇವೆ. ಅಂದ್ರೆ ನಾವು ನೋಡುವಂತ ಇವರ ಒಂದು ಸ್ಥಿತಿಯನ್ನ ಹೊಸ ಒಡಂಬಡಿಕೆಯಲ್ಲಿ 2 ತಿಮೋಥೆಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಕಡೇ ದಿವಸಗಳಲ್ಲಿ ಕಠಿಣವಾದಂತ ಕಾಲಗಳು ಬರ್ತವೆ. ಮನುಷ್ಯರು ಸ್ವಾರ್ಥ ಚಿಂತಕರು, ಬಡಾಯಿ ಕೊಚ್ಚುವವರು, ತಂದೆ ತಾಯಿಗಳನ್ನ ಪ್ರೀತಿಸದವರು, ಮಮತೆ ಇಲ್ಲದವರು, ಹೀಗೆ ನಾವು ಅನೇಕ ವಿಚಾರಗಳನ್ನ ಕಡೇ ದಿನಗಳಲ್ಲಿ ನಾವು ಕಾಣ್ತಾ ಇರುವುದನ್ನು ನಾವು ನೋಡ್ತೇವೆ. ಇಲ್ಲಿ ನೋಡುವಂತಹ ಒಂದು ವೇಳೆಯಲ್ಲಿ ದೇವರು ಈ ಇಸ್ರಾಯೇಲರಿಗೆ ಬಿಡುಗಡೆಯನ್ನ ಕೊಡಬೇಕು. ಇವರು ಗುಲಾಮತನದಲ್ಲಿ ಇದ್ದಾರೆ, ದಾಸರಾಗಿ ಇದ್ದಾರೆ. ಈ ಬಿಡುಗಡೆಯನ್ನು ಕೊಡುವಂಥದ್ದಕ್ಕಾಗಿ ದೇವರು ಒಬ್ಬ ವ್ಯಕ್ತಿಯನ್ನ ಆರಿಸಬೇಕಾದಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. ಈಗ ನಾವು ನೋಡುವಂತ ಈ ವಿಚಾರವನ್ನು ನೋಡುವಂತ ಸಂದರ್ಭದಲ್ಲಿ ಇವರ ಸ್ಥಿತಿ ಏನಾಗಿದೆ? ಆತ್ಮೀಯವಾಗಿ ತೀರಾ ಕೆಳಮಟ್ಟಕ್ಕೆ ಇವರು ಹಿಡಿದು ಹೋಗಿದ್ದಾರೆ ಇಸ್ರಾಯೇಲ್ಯರು. ನಾವು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣಾ ಪುಸ್ತಕ 2 ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳನ್ನ ನೋಡ್ತೇವೆ. ಆ 7 ಸಭೆಯಲ್ಲಿ ಕಡೆಯ ಸಭೆ ಲವೋದಿಕೀಯ ಸಭೆ. ಈ ಲವೋದಿಕೀಯ ಸಭೆಯ ಚಿತ್ರಣವೇ ನಮ್ಮ ಚಿತ್ರಣ. ನೀನು ತಣ್ಣಗೂ ಇಲ್ಲ, ನೀನು ಬೆಚ್ಚಗೂ ಇಲ್ಲ, ನೀನು ಉಗುರು ಬೆಚ್ಚಕ್ಕಿದ್ದೀಯ. ಆದ್ರಿಂದ ಮನುಷ್ಯ ಹೇಳ್ಕೊಳ್ಳುವಂಥದ್ದು ನಾನು ಐಶ್ವರ್ಯವಂತ, ನಾನು ಶ್ರೀಮಂತ, ನಾನು ಯಾವುದಕ್ಕೂ ಕೂಡ ಕೊರತೆ ಇಲ್ಲದವನು ಅಂತ. ಆದ್ರೆ ವಾಕ್ಯದಲ್ಲಿ ಹೇಳುವಂಥದ್ದು ನೀನು ಕುರುಡನು, ದರಿದ್ರನು, ಆದ್ರಿಂದ ನೀನು ಬಡವನಾಗಿದ್ದಿ, ನನ್ನಿಂದ ನಿನ್ನ ಕೊರತೆ ನೀಗಿಸ್ಲಿಕ್ಕೆ ಕೇಳಿಸ್ಕೊ, ಆಂಜನವನ್ನು ನಿನ್ನ ಕಣ್ಣುಗಳಿಗೆ ತಗೋ ಅನ್ನುವಂತ ಮಾತುಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಹೀಗಿರುವಂತಹ ವೇಳೆಯಲ್ಲಿ ಈ ಬಡತನ, ಈ ಕುರುಡುತನ, ಆತ್ಮೀಯ ಕೆಳಮಟ್ಟದಲ್ಲಿ ಇರುವಂತಹ ವೇಳೆಯಲ್ಲಿಯೇ ನಾವು ಪ್ರಕಟಣೆ ಪುಸ್ತಕದಲ್ಲಿ ಒಂದು ಮಾತನ್ನು ನೋಡ್ತೇವೆ. 3ನೇ ಅಧ್ಯಾಯ 20ನೇ ವಚನದಲ್ಲಿ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ದೇವರು ಇಂತಹ ಒಂದು ಪರಿಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಕದವನ್ನ ತಟ್ಟುವುದನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. ಆದ್ರಿಂದ ವೈರಿಗಳ ಕೈಗೆ ಸಿಕ್ಕಿದಂತ ಸನ್ನಿವೇಶವನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. ನಮ್ಮ ನಾಯಕನು ಅಂತಿಮವಾಗಿ ಅವನು ಸೆರೆಗೆ ಹೋಗುವಂತ ಒಂದು ಚಿತ್ರಣವನ್ನ ನಾವಿಲ್ಲಿ ನೋಡ್ತೇವೆ. 40 ವರ್ಷಗಳ ಕಾಲ ಆಳ್ತಾ ಇರ್ತಕ್ಕಂಥ ಈ ಫಿಲಿಷ್ಟಿಯರು, ಇವರು ಹಾಮನ ಸಂತತಿಯವರು, ಮಿಚ್ರಾಯಿಮ್ನಿಂದ ಇವರು ಬಂದಂತವರು. ಕಸ್ಲೂಹ್ಯರ ಮುಖಾಂತರವಾಗಿ ಫಿಲಿಷ್ಟಿಯರು ಬಂದ್ರು ಎಂಬುವಂತ ಒಂದು ಸತ್ಯವನ್ನ ನಾವು ನೋಡುವಂತವರಾಗಿದ್ದೇವೆ. ಈ ಫಿಲಿಷ್ಟಿಯರು ವಾಸ ಮಾಡ್ತಾ ಇರುವಂತ ದೇಶ ಯಾವುದು? ಇಸ್ರಾಯೇಲರು ಈಗ ವಾಸ ಮಾಡ್ತಾ ಇರ್ತಕ್ಕಂಥ ದೇಶ ಯಾವುದು? ಕಾನಾನ್ ದೇಶ. ಕಾನಾನ್ ದೇಶದಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಈ ಫಿಲಿಷ್ಟಿಯರು ಇಸ್ರಾಯೇಲರಿಗಿಂತ ಮುಂಚೆ ಬಂದಂತವರು. ಇವರಿಗೆ ಕೆಂಪು ಸಮುದ್ರ ದಾಟಿದ್ದನ್ನಾಗಲಿ, ಪಸ್ಕಾ ಹಬ್ಬವನ್ನ ಆಚರಿಸಿದ್ದನ್ನಾಗಲಿ, ಯೋರ್ದನ್ ಹೊಳೆಯನ್ನ ದಾಟಿದ್ದೇ ಆಗಲಿ ಇವರಿಗೆ ಅದ್ಯಾವುದು ಗೊತ್ತಿಲ್ಲ. ಇವರು ಬೇರೆಯ ಮಾರ್ಗವಾಗಿ ಬಂದು ಈ ಕಾನಾನ್ ದೇಶದಲ್ಲಿ ಅವರು ಇರುವಂತಹ ವ್ಯಕ್ತಿಗಳಾಗಿದ್ದಾರೆ ಎಂಬಂತ ವಿಷಯವನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. ಫಿಲಿಷ್ಟಿಯರದು 5 ಪ್ರಮುಖವಾದಂತಹ ಒಂದು ಪಟ್ಟಣಗಳನ್ನ ನಾವು ನೋಡ್ತೇವೆ. ಗಾಜಾ, ಅಸ್ಟೋನ್, ಗತ್ತೂರು, ಅಸ್ಕೆಲೋನ್, ಎಕ್ರೋನ್ ಅನ್ನುವಂಥದ್ದು ಈ 5 ಪ್ರಮುಖವಾದಂತ ಒಂದು ಪಟ್ಟಣ. ನಾವು ಹೀಗೆ ತಿಳಿಸಿದ ಹಾಗೆ ಇವರ ದೇವತೆ ನಾವು ನೋಡಿದಾಗ ಅಷ್ಟೋರೇಶ್ ದೇವತೆ, ದಾಗೋನ್, ಬಾಳ್ ಇವರನ್ನ ಪೂಜಿಸ್ತಾ ಇದ್ರು. ಆ ಕಾಲದಲ್ಲಿ 40 ವರ್ಷಗಳ ಕಾಲ ಇವರು ಆಳ್ವಿಕೆ ಮಾಡುವಂತಹ ವೇಳೆಯಲ್ಲಿ ಈ ಇಸ್ರಾಯೇಲ್ಯರು ಶಾಂತತೆಯಿಂದ ಜೀವಿಸ್ತಾ ಇದ್ದಾರೆ, ಇವರೊಂದಿಗೆ ಸಮಾಧಾನದಿಂದ ಇದ್ದಾರೆ, ಅವರ ಅಧೀನಕ್ಕೆ ಒಳಪಟ್ಟಂತವರು ಕೂಡ ಇವರು ಆಗಿದ್ದಾರೆ. ಹೀಗೆ ಇರುವಂತಹ ವೇಳೆಯಲ್ಲಿ ದೇವರ ಒಂದು ಕೃಪೆ ಅಲ್ಲಿ ಬಂದದ್ದನ್ನ ನಾವು ನೋಡ್ತೇವೆ. ಚೋರ್ಗಾ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಏನು? ಮಾನೋಹ. ಅವನ ಹೆಸರು ಮಾನೋಹ. ಮಾನೋಹ ಅಂದ್ರೆ ಅರ್ಥ ಒಂದು ಗಂಭೀರವಾದಂತಹ ಸ್ಥಳದಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಇವ್ರಿಗೊಬ್ಬ ಹೆಂಡತಿ ಇದ್ದಾಳೆ.
ಆದ್ರೆ ಇವ್ರ ಪರಿಸ್ಥಿತಿ ಏನು? ಗಂಡ ಮತ್ತು ಹೆಂಡತಿ ಇದ್ದಾರೆ, ಇವ್ರ ಪರಿಸ್ಥಿತಿ ಏನು? ಏನಿಲ್ಲ, ಇವರಿಗೆ ಮಕ್ಕಳಿಲ್ಲ, ಅವಳು ಬಂಜೆಯಾಗಿದ್ದಾಳೆ. ಈ ಬಂಜೆತನ ಇಸ್ರಾಯೇಲರ ಆತ್ಮೀಯವಾದಂತಹ ಸ್ಥಿತಿಯನ್ನ ಸೂಚಿಸುವಂತದ್ದಾಗಿದೆ. ಬಿಡಿ, ನಿರೀಕ್ಷೆ ಇಲ್ಲದಂತಹ ಒಂದು ಗಳಿಗೆ ಇದಾಗಿದೆ ಎಂಬುದನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ಇಸ್ರಾಯೇಲರು ಹೇಗೆ ಆತ್ಮೀಯವಾಗಿ ಕೆಳಮಟ್ಟದಲ್ಲಿದ್ದಾರೋ ಅದೇ ರೀತಿಯಲ್ಲಿ ಸಂಸೋನನ ಕುಟುಂಬದಲ್ಲಿ ಒಂದು ಕೊರತೆ ಇದೆ. ಅವನಿಗೆ ಮಕ್ಕಳಿಲ್ಲ, ಅವನ ಹೆಂಡತಿ ಬಂಜೆ ಎಂಬುದನ್ನು ನಾವು ನೋಡ್ತೇವೆ. ನಿಜವಾಗಿಯೂ ಕೂಡ ಅದೊಂದು ನಿರಾಶೆಯ ಒಂದು ಸಮಯ. ಆ ಒಂದು ನಿರಾಶೆಯ ಒಂದು ಸಮಯದಲ್ಲಿ ಆದಂತ ಒಂದು ಘಟನೆಯನ್ನು ನಾವು ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ನಾವು ಮುಂದೆ ನೋಡ್ತೇವೆ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನ ಇರುವೆ. ಎಂತಹ ಒಂದು ವಾಗ್ದಾನ ಅವಳಿಗೆ ಸಿಕ್ಕಿದೆ. ಯಾರಿಗೆ ಸಿಕ್ಕಿದೆ ಇದು? ಮಾನೋಹನ ಹೆಂಡತಿಗೆ. ಯಾರು ಕಾಣಿಸ್ಕೊಂಡಿದ್ದಾರೆ? ಯೆಹೋವನ ದೂತನು. ಯೆಹೋವನ ದೂತನು ಅಂದರೆ ಯಾರು? ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು. ಹಳೇ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಯೆಹೋವನ ದೂತನಾಗಿ ಇರುವುದನ್ನ ನಾವು ಕಾಣ್ತೇವೆ. ಆತನು ಹುಟ್ಟುವುದಕ್ಕಿಂತ ಮೊದಲೇ ಇದ್ದನು ಎಂಬುದನ್ನು ನಾವು ನೋಡ್ತೇವೆ. ಆತನು ಕಾಣಿಸಿಕೊಂಡು ಆಕೆಗೆ ಹೇಳಿದಂತ ಒಂದು ಮಾತು ಏನು ಎಂಬುದಾಗಿ ಹೇಳುವಾಗ, ನೀನು ಮಗನನ್ನ ಹಡಿಯುವಿ, ಹೆರುವಿ ಎಂಬಂತ ಒಂದು ವಾಗ್ದಾನ ಆಕೆಗೆ ಉಂಟಾಯಿತು. ಆಕೆ ಏನು ಪ್ರಶ್ನೆ ಮಾಡಲಿಲ್ಲ. ಮಾತ್ರ ಅವನ ಮಗನನ್ನ ಕೊಟ್ಟ ಮೇಲೆ ಅಲ್ಲಿ ಬಂದಂತ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಮಗನನ್ನ ನೀನು ಹೇಗೆ ಸಾಕಬೇಕು, ಹೇಗೆ ಬೆಳೆಸಬೇಕು. ಬಹಳ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ವಾಕ್ಯದಲ್ಲಿ 4ನೇ ವಚನ, ಜಾಗರೂಕತೆಯಿಂದಿರು, ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಇರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಈಗ ಅವಳಿಗೆ ಒಂದು ಮಗನನ್ನ ಸಾಕುವಾಗ ನೀನು ಹೇಗಿರ್ಬೇಕು ಅನ್ನೋದನ್ನ ಹೇಳ್ಬೇಕು. ಏನದು? ಅವನು ನಾಜೀರನಾಗಿರ್ಬೇಕು. ನೀವು ಅರಣ್ಯಕಾಂಡ ಪುಸ್ತಕದಲ್ಲಿ 6ನೇ ಅಧ್ಯಾಯವನ್ನು ಓದುವಂತಹ ಸಂದರ್ಭದಲ್ಲಿ ನಾವಲ್ಲಿ ನೋಡ್ತೇವೆ, ಯಾರಾದರೂ ತಮ್ಮನ್ನು ತಾವು ನಾಜೀರರಾಗಿ ಮಾಡಿಕೊಳ್ಳುವಂತ ಹರಕೆ ಹೊತ್ತಾಗ, ಅದು ಸ್ತ್ರೀ ಆಗಲಿ ಪುರುಷರಾಗಲಿ, ಅವನು ಮದ್ಯವನ್ನ ಕುಡಿಯಬಾರದು, ಅವಳು ಮದ್ಯವನ್ನ ಕುಡಿಯಬಾರದು, ದ್ರಾಕ್ಷಾರಸವನ್ನು ಅವರು ಕುಡಿಯಬಾರದು, ಸತ್ತಂತ ಹೆಣವನ್ನ ಅವರು ಮುಟ್ಟಬಾರದು, ಯಾವುದೇ ಸಾವುಗಳಾದರೂ ಕೂಡ ಅವರು ಹೋಗುವ ಹಾಗೆ ಇಲ್ಲ. ತಮ್ಮನ್ನ ತಾವು ದೇವರಿಗೆ ಪ್ರತಿಷ್ಠೆ ಪಡಿಸಿಕೊಂಡಂತವರು ಹರಕೆ ಹೊತ್ತಂತ ದಿನಗಳಲ್ಲಿ. ಆದ್ರೆ ಇಲ್ಲಿ ಈ ಮಗುಗೆ ಅವ್ರು ಹೇಳ್ತಾರೆ, ಒಂದು ಮಗು ನೀನು ಕೊಡ್ತಾ ಇದ್ದೀನಿ, ಆ ಮಗು ನಾನು ನಿನ್ನ ಕೊಟ್ಟಾಗ ನೀನು ಏನ್ ಮಾಡ್ಬೇಕು? ನೀನು ಜಾಗರೂಕತೆಯಿಂದ ಇರಬೇಕು. ಅವನನ್ನು ಹುಟ್ಟಿದಂದಿನಿಂದಲೇ ದೇವರಿಗೆ ಪ್ರತಿಷ್ಠೆಯನ್ನ ಮಾಡಬೇಕು. ಹುಟ್ಟಿನಂದಲೇ ಅವನು ನಾಜೀರ, ಹುಟ್ಟಿದ ಮೇಲಲ್ಲ. ಗರ್ಭದಿಂದ ಬರುವುದಕ್ಕಿಂತ ಮುಂಚಿತವಾಗಿಯೇ ದೇವರು ಅನೇಕರನ್ನ ಆರಿಸಿಕೊಂಡದ್ದನ್ನ ನಾವು ನೋಡ್ತೇವೆ. ದೇವರು ಯೆರೆಮೀಯನನ್ನ ಆರಿಸಿಕೊಂಡ, ನೀನು ಹುಟ್ಟುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಪೌಲನನ್ನ ಹೇಳ್ತಾನೆ, ನಾನು ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಇಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅವನು ಹುಟ್ಟಿದಂದಿಂದಲೇ ದೇವರಿಗೆ ಪ್ರತಿಷ್ಠಿತನಾಗಿರುವರು ಎಂಬಂತ ಮಾತನ್ನ ನಾವಿಲ್ಲಿ ನೋಡುವಂತ ಮಾತುಗಳನ್ನ ನಾವು ನೋಡ್ತೇವೆ. ತದನಂತರ ಏನಾಯಿತು? ಗಂಡ ಹೆಂಡತಿ ಬಹಳ ಅನ್ಯೋನ್ಯತೆ ಉಳ್ಳಂತವ್ರು ಇವರಿಗೂ. ಮಾನೋಹ ಮತ್ತು ಆತನ ಹೆಂಡತಿ ಬಹಳ ಅನ್ಯೋನ್ಯತೆಯಿಂದ ಇರುವಂತಹ ಒಂದು ಹೆಂಡತಿ. ಆ ದೂತನು ಒಂದು ಮಾತನ್ನ ಹೇಳ್ದ, ಇವನು ಯೆಹೋವನಿಗೆ ಪ್ರತಿಷ್ಠನಾಗಿದ್ದಾನೆ. ಮಾತ್ರವಲ್ಲ, ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಇವನು. ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಲು ಪ್ರಾರಂಭಿಸುವಂತವನು ಮಕ್ಕಳಿಲ್ಲದಂತಹ ಮಾನೋಹನ ಹೆಂಡತಿಯ ಗರ್ಭದಿಂದ ಬರುವಂತವನಾಗಿದ್ದಾನೆ. ಆದ್ದರಿಂದ ನೀನು ಜಾಗರೂಕತೆಯಿಂದ ಇರು. ಅವಳು ಏನ್ ಮಾಡ್ತಾಳೆ? ಅವನ ರೂಪ ಅದು ಭಯಂಕರವಾಗಿತ್ತು ಅಂತ ಹೇಳಿ ಗಂಡನ ಹತ್ರ ಹೋಗಿ ಅವಳು ಹೇಳ್ತಾಳೆ. ಗಂಡ ಹೆಂಡತಿ ನಿಜವಾಗಿಯೂ ಕೂಡ ಬಹಳ ಅನ್ಯೋನ್ಯತೆಯಿಂದ ಇದ್ದಾರೆ. ನಾನು ಎನಿಸ್ತೇನೆ, ಗಂಡನಿಗಿಂತಲೂ ಕೂಡ
ಈಕೆ ಬಹಳ ಆತ್ಮೀಯತೆ ಉಳ್ಳಂತ ಸ್ತ್ರೀ. ಅವಳು ಗಂಡನಿಗೆ ಹೇಳ್ತಾಳೆ, ರೀ ಒಬ್ಬ ದೇವ ಪುರುಷನ ನನಗೆ ಕಾಣಿಸ್ಕೊಂಡ, ಅವನು ಹುಡುಗರನ್ನ ಈ ರೀತಿ ಇರಿಸ್ಬೇಕು ಅಂತಂತ ಹೇಳ್ದ, ನಮಗೆ ಮಕ್ಕಳಾಗ್ತವೆ ಅಂತಂತ ಹೇಳ್ದ. ಮಕ್ಕಳಾಗ್ತವೆ ಅಂತಂದ್ರೆ ಯಾರ ಖುಷಿ ಆಗೋದಿಲ್ಲ. ಆಗ ಅವನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀನು ಕಳುಹಿಸಿಕೊಟ್ಟಂತಹ ಆ ದೇವ ಪುರುಷನನ್ನ ತಿರುಗೊಮ್ಮೆ ನೀನು ಕಳುಹಿಸಿಕೊಡು. ಯಾಕಂದ್ರೆ ನಾವು ಅವನನ್ನ ಹೇಗೆ ಬೆಳೆಸ್ಬೇಕು, ಹೇಗೆ ಸಾಕಬೇಕು ಅನ್ನುವಂಥದ್ದನ್ನ ನಮಗೆ ಬೋಧಿಸ್ಕೊಡು ನೀನು ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಈ ಮಾನವನ ಹೆಂಡತಿ ಎಲ್ಲಿರ್ತಾಳೆ? ಹೊಲದಲ್ಲಿರ್ತಾಳೆ. ಮತ್ತೊಮ್ಮೆ ದೇವದೂತನು ಅವಳಿಗೆ ಕಾಣಿಸಿಕೊಂಡಂತ ಕೂಡಲೇ ಅವಳು ಏನ್ ಮಾಡ್ತಾಳೆ? ಗಂಡನ ಬಳಿಗೆ ಓಡ್ತಾಳೆ. ರೀ, ನನಗೆ ಮೊನ್ನೆ ಕಾಣಿಸಿಕೊಂಡಿದ್ದಾನಲ್ಲ ಆ ಯೆಹೋವನ ದೂತನು, ಆತನು ತಿರುಗಿ ಬಂದಿದ್ದಾನೆ, ಬನ್ರಿ. ಹೋದ. ಮೊನ್ನೆ ಬಂದಂತವನು ನೀನು? ಹೌದು ನಾನೇ. ಅವನ ಜೊತೆ ಮಾತಾಡ್ದ. ಅವ್ರಿಗೆ ಸಂಶಯ ಇಲ್ಲ. ಈಗ ಮಗು ಹುಟ್ಟುವಂತ ಮಗುವಿಗೆ ನಾನು ಏನ್ ಮಾಡ್ಬೇಕು? ಮತ್ತದೇ ಏನು ಅವಳಿಗೆ ಹೇಳಿದ್ದನ, ನೀನು ದ್ರಾಕ್ಷಾರಸ ಕುಡಿಬಾರ್ದು, ನೀನು ಮದ್ಯವನ್ನ ಸೇವಿಸಬಾರ್ದು, ಮಗನು ಹುಟ್ಟಿದ ದಿನದಿಂದಲೇ ದೇವರಿಗೆ ಪ್ರತಿಷ್ಠಿತನಾಗಿರುವನು, ಅವನ ತಲೆಯ ಮೇಲೆ ನೀವು ಕ್ಷೌರದ ಕತ್ತಿಯನ್ನ ಇಡಬಾರ್ದು ಎಂಬಂತ ಮಾತುಗಳನ್ನು ತಿರುಗಿ ಹೇಳುವಂತ ಒಂದು ಸಂದರ್ಭದಲ್ಲಿ ಇವನು ಖುಷಿಯಾಗಿ ಅವನು ಹೇಳುವಂತ ಮಾತು, ನೀನು ಇಲ್ಲೇ ಇರು, ನಾನು ನಿನ್ನ ಸನ್ಮಾನ ಮಾಡಬೇಕಂದಿದ್ದೀನಿ, ನಾನು ನಿನಗೆ ಆಹಾರವನ್ನು ತರಬೇಕು ಅಂತ ಇದ್ದೀನಿ. ಅವನು ಹೋಗಿ ಒಂದು ಹೋತ ಮರಿಯನ್ನ ಆತನು ಮತ್ತು ಧಾನ್ಯ ದ್ರವ್ಯವನ್ನ ಅವನು ತಂದು ಆ ದೂತನು ಹೇಳ್ತಾನೆ, ನೀನು ತಂದದ್ದನ್ನು ನಾನು ಯಾವುದನ್ನು ಕೂಡ ನಾನು ಸ್ವೀಕಾರ ಮಾಡೋದಿಲ್ಲ, ನೀನು ಮಾಡಬೇಕು ಅನ್ನೋದಿದ್ರೆ ನೀನು ಯಜ್ಞವನ್ನ ಮಾಡು. ಆ ದೂತನು ಎಲ್ಲಿ ಯಜ್ಞವನ್ನ ಮಾಡುವುದು? ಯಜ್ಞವನ್ನ ಮಾಡುವಂಥದ್ದು ಬಂಡೆಯ ಮೇಲೆ ಯಜ್ಞವನ್ನ ನೀನು ಮಾಡು. ಅವನು ಬಂಡೆಯ ಮೇಲೆ ಯಜ್ಞವನ್ನ ಮಾಡುವಾಗ ನಾವು ನೋಡ್ತೇವೆ, ನೀವು ಒಂದು ವೇಳೆ ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯದಲ್ಲಿ ಗಿದ್ಯೋನನ್ನ ನೋಡುವಂತ ಸಂದರ್ಭದಲ್ಲಿಯೂ ಗಿದ್ಯೋನನು ಯಜ್ಞವನ್ನ ತಂದು ದೇವರಿಗೆ ಅರ್ಪಿಸಿದ್ದನ್ನು ನಾವು ನೋಡ್ತೇವೆ. ದೇವರಿಗೆ ಅವನು ಅರ್ಪಿಸುವಂತ ಯಜ್ಞದಲ್ಲಿ ದೇವರು ಅದನ್ನ ಬಂಡೆಯ ಮೇಲಿಡು, ಮೇಲಿನಿಂದ ಕೋಲು ಚಾಚಲಾಗಿ ಆ ಬಂಡೆಯ ಮೇಲೆ ಬೆಂಕಿ ಬಂದು ಅದು ದೇವರಿಗೆ ಸುವಾಸನ ಯುಕ್ತವಾಗಿ ಹೋದದ್ದನ್ನು ನಾವು ನೋಡ್ತೇವೆ. ಹೀಗಿರುವಂತ ಒಂದು ಸಂದರ್ಭದಲ್ಲಿ ಅವನು ತಂದಾಗ ಬಂಡೆಯ ಮೇಲೆ ಅವನು ಇಟ್ಟ ಹೋತ ಮರಿಯನ್ನ ಪಕ್ವ ಮಾಡಿ ಅದನ್ನ ಇಟ್ಟ, ಅದರ ಧಾನ್ಯ ದ್ರವ್ಯವನ್ನ ಇಟ್ಟ ಕೂಡಲೇ ಏನಾಯಿತು? ಅಲ್ಲಿ ಅಗ್ನಿ ಜ್ವಾಲೆ ಬಂತು. ಅಗ್ನಿ ಜ್ವಾಲೆಯ ಮೇಲಿಂದಲೇ ಆ ದೂತನು ಪರಲೋಕಕ್ಕೆ ಏರಿ ಹೋದನು. ಈ ದೃಶ್ಯವನ್ನ ನೀವು ನೋಡುವಂತ ಸಂದರ್ಭದಲ್ಲಿ ನಾವು ಹೊಸ ಒಡಂಬಡಿಕೆಗೆ ಬಂದಾಗ ಅಪೊಸ್ತಲರ ಕೃತ್ಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಆತನು ಎಣ್ಣೆ ಮರಗಳ ಗುಡ್ಡಕ್ಕೆ ಕರಕೊಂಡು ಹೋಗಲಾಗಿ ಇವರು ನೋಡುತ್ತಾ ಇರಲಾಗಿ ಆತನು ಆ ಎಣ್ಣೆ ಮರಗಳ ಗುಡ್ಡದಿಂದ ಮೇಲಕ್ಕೆ ಹೋದನು. ಮೋಡ ಅವನನ್ನ ಕವಿಯಿತು. ಆತನು ಕೊಟ್ಟದ್ದೇನೆಂದ್ರೆ, ನಾನು ಹೇಗೆ ಹೋದನೋ ತಿರುಗಿ ನಾನು ಹಾಗೆಯೇ ಬರ್ತೇನೆ. ಇಲ್ಲಿ ಬಹಳ ಆಶ್ಚರ್ಯಕರವಾದಂತ ಒಂದು ಘಟನೆ ನೋಡುವಂತದ್ದಾಗಿದೆ. ಅವನು ಕೇಳ್ತಾನೆ, ನಿನ್ನ ಹೆಸರೇನು? ನಿನ್ನ ಹೆಸರು, ನನ್ನ ಹೆಸರನ್ನು ಕೇಳುವುದು ಏಕೆ? ಮೊನ್ನೆ ಬಂದವನು ನೀನು? ಅದನ್ನು ನಾನೇ. ನಾನೇ ಅನ್ನುವಂಥದ್ದು ನಮ್ಮ ದೇವರ ಹೆಸರು, ನಾನೇ. ನಿನ್ನ ಹೆಸರೇನು? ನನ್ನ ಹೆಸರನ್ನ ಯಾಕೆ ಕೇಳ್ತೀವಿ? ಅದೊಂದು ಆಶ್ಚರ್ಯಕರವಾದಂತಹ ಒಂದು ಹೆಸರು. ನಾವು ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ನೋಡ್ತೇವೆ. ಆ ಆಶ್ಚರ್ಯಕರ ಅನ್ನುವಂಥದ್ದು, ಈಗ ಒಬ್ಬ ಕನ್ನಿಗೆ ಗರ್ಭಿಣಿಯಾಗಿ ಮಗನನ್ನ ಪಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಮತ್ತೊಂದು ಕಡೆ ನೋಡ್ತೇವೆ, ಆಲೋಚನಾಕರ್ತನು, ಅದ್ಭುತ ಸ್ವರೂಪನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಪರಾಕ್ರಮಿಯಾದಂಥ ದೇವರು ಎಂಬುದು ಅವನ ಹೆಸರು. ಇಲ್ಲಿ ಆಶ್ಚರ್ಯಕರ ಎಂಬುದಾಗಿ ಹೇಳುವಾಗ ಅದು ಅದ್ಭುತ ಅನ್ನುವಂತ ಹೆಸರನ್ನ ನಾವಿಲ್ಲಿ ನೋಡ್ತೇವೆ. ಸರಿ, ಅವನಿಗೆ ಆಶ್ಚರ್ಯವಾಯಿತು. ದೇವದೂತನು ಕಾಣಿಸಿಕೊಂಡ, ಯಜ್ಞವನ್ನ ಸ್ವೀಕಾರ ಮಾಡಿದ. ಈಗ ಇವನಿಗೆ ಭಯ ಆಯಿತು. ಯಾರಿಗೆ ಭಯ? ಮಾನವನಿಗೆ ಭಯ ಆಯಿತು. ಯಾಕೆ ಭಯ? ನಾವು ದೇವರನ್ನ ಕಣ್ಣಾರೆ ಕಂಡವಲ್ಲ, ಇನ್ನು ನಾವು ಸತ್ತು ಹೋಗ್ತೇವೆ. ದೇವರನ್ನ ಕಣ್ಣಾರೆ ಕಂಡೆವು, ನಾವಿನ್ನೇನಾಗ್ತೇವೆ? ಸತ್ತು ಹೋಗ್ತೇವೆ. ಯಾಕಂದ್ರೆ ದೇವರು ವಿಮೋಚನ ಕಾಲದಲ್ಲಿ ಮೋಶೆಗೆ ಒಂದು ಅಪ್ಪಣೆಯನ್ನ ಕೊಟ್ಟಿದ್ದೇನಪ್ಪ ಅಂದ್ರೆ, ಮೋಶೆ ಕೇಳ್ತೇನೆ ದೇವರನ್ನು, ದೇವರೇ ನಾವು ನಿನ್ನನ್ನು ನೋಡ್ಬೇಕು, ನನ್ನನ್ನು ನೋಡಿ ಯಾರು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಬಂಡೆಯ ಬಿರುಕಿನ ಮಧ್ಯದಲ್ಲಿ ಆತನನ್ನು ಇರಿಸಿ ದೇವರು ಆತನನ್ನು ಮುಚ್ಚಿ ಮುಂದೆ ಹೋದ ನಂತರ ತನ್ನ ಬೆನ್ನನ್ನು ಮಾತ್ರ ಆತನಿಗೆ ತೋರಿಸಿದ್ದನ್ನು ನಾವು
ನೋಡ್ತೇವೆ. ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತೇವೆ 6ನೇ ಅಧ್ಯಾಯದಲ್ಲಿ, ಅಯ್ಯೋ ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನ ಕಂಡವಲ್ಲ ಎಂಬುದಾಗಿ ಹೇಳುವಂತಹ ಸನ್ನಿವೇಶವನ್ನ ನೋಡಿದಾಗ, ದೇವರ ದರ್ಶನ ಆದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಭಯ ಉಂಟಾಗುವಂಥದ್ದು ಅದು ಸಹಜ. ಆಗ ಹೆಂಡತಿ ಹೇಳ್ತಾಳೆ, ರೀ ಒಂದು ವೇಳೆ ನಮ್ಮನ್ನ ಸಾಯಿಸ್ಬೇಕು ಅಂತ ಇದ್ರೆ ನಮ್ಮ ಜೊತೆ ಮಾತಾಡಿದಾಗಲೇ ನಾವು ಸಾಯ್ಬೋದಾಗಿತ್ತಲ್ಲ. ಇಲ್ಲ, ಆ ಒಂದು ಆಲೋಚನೆ ಆತನಲ್ಲಿ ಇಲ್ಲ ಎಂಬುದನ್ನು ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಾವು ಕುಟುಂಬವನ್ನ ನೋಡುವಾಗ ಗಂಡನಿಗಿಂತಲೂ ಹೆಂಡತಿ ಆಕೆ ಆತ್ಮೀಯತೆಯುಳ್ಳವಳಾಗಿರ್ತಾಳೆ ಎನ್ನುವಂಥದ್ದು ಕಂಡುಬರ್ತದೆ. ನಿಜವಾಗಿಯೂ ಆತನನ್ನ ಧೈರ್ಯಪಡಿಸಿದ್ದನ್ನ ನಾವಿಲ್ಲಿ ನೋಡ್ತೇವೆ. ಅವರಿಬ್ಬರಲ್ಲಿ ಇದ್ದಂತ ಅನ್ಯೋನ್ಯತೆಯನ್ನ ನಾವಿಲ್ಲಿ ಕಂಡುಕೊಳ್ಳುತ್ತೇವೆ. ಯಾವುದನ್ನು ಮುಚ್ಚಿಟ್ಟುಕೊಳ್ಳದೆ ಒಬ್ಬರಿಗೊಬ್ಬರು ಪರಸ್ಪರ ಹಂಚಿಕೊಳ್ಳುವಂತ ಒಂದು ಕುಟುಂಬವಾಗಿ ಮಾನೋಹ ಮತ್ತು ಅವನ ಹೆಂಡತಿ ಇರುವುದನ್ನ ನಾವು ನೋಡ್ತೇವೆ. ಅವರಿಗಿರ್ತಕ್ಕಂಥ ಕೊರತೆ, ಇಸ್ರಾಯೇಲರಿಗಿರ್ತಕ್ಕಂಥ ಕೊರತೆ ಎರಡೂ ಕೂಡ ಒಂದೇ. ದೇವರು, ಕೃಪೆಯುಳ್ಳಂತಹ ದೇವರು ಅವರಿಗೆ ಕಾಣಿಸಿಕೊಂಡನು, ಅವರಿಗೆ ವಾಗ್ದಾನವನ್ನ ಮಾಡಿದನು. ಮಾತು ಕೊಟ್ಟಂತ ದೇವರು ಎಂದಿಗೂ ಕೂಡ ಮಾತನ್ನ ತಪ್ಪುವುದೇ ಇಲ್ಲ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಗಬ್ರಿಯಲ್ ದೇವದೂತನು ಮರಿಯಳಿಗೆ ಕಾಣಿಸಿಕೊಂಡನು, ನೀನು ಒಬ್ಬ ಮಗನನ್ನ ಹೆರುವಿ ಎಂಬುದಾಗಿ ಹೇಳಿದನು. ಮಕ್ಕಳಿಲ್ಲದಂತಹ ಸಮುವೇಲನ ಪುಸ್ತಕದಲ್ಲಿ ನೋಡ್ತಕ್ಕಂಥ ಹನ್ನೆರಡು ಆ ಒಂದು ದೇವಾಲಯದಲ್ಲಿ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದರು, ದೇವರೇ ನನಗೆ ಮಗನನ್ನ ಕೊಡು, ನನಗೆ ಮಕ್ಕಳಿಲ್ಲ ಎಂಬುದಾಗಿ ನನ್ನ ಸವತಿ ನನ್ನನ್ನ ಯಾವಾಗಲೂ ಕೂಡ ಕಟುವಾಗಿ ನಿಂದಿಸ್ತಾ ಇದ್ದಾಳೆ. ಅಂತಹ ಸಮಯದಲ್ಲಿ ದೇವರು ಅವಳ ಪ್ರಾರ್ಥನೆಯನ್ನ ಕೇಳಿದನು, ಸಮುವೇಲನೆಂಬಂತ ಮಗನನ್ನ ಕೊಟ್ಟನು. ಮೊಲೆ ಬಿಡುವ ತನಕ ಆತನನ್ನ ದೇವರಿಗಾಗಿಯೇ ಪ್ರತಿಷ್ಠಿಸಿ ಅವಳು ಸಾಕಿದಳು. ನನ್ನ ಪ್ರಿಯ ಸಹೋದರ ಸಹೋದರಿ, ಇಲ್ಲಿರುವಂತ ನೀವುಗಳು ಎಷ್ಟು ಜನರು ದೇವರೇ ನಮಗೆ ಮಕ್ಕಳನ್ನು ಕೊಡು ಅಂತ ಕೇಳ್ತೀರ, ಮಕ್ಕಳನ್ನ ಕೊಟ್ಟಾಗ ಯಾವ ರೀತಿಯಾಗಿ ನೀವು ಬೆಳೆಸ್ತಾ ಇದ್ದೀರಾ? ಇದು ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದದ್ದು. ನಮ್ಮ ಮಕ್ಕಳು ಲೋಕದವರ ಮಕ್ಕಳ ಹಾಗೆ ಜೀವಿಸುವುದಕ್ಕೆ ದೇವರು ನಮಗೆ ಮಕ್ಕಳು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ದೇವರಿಗೆ ಪ್ರತಿಷ್ಠಿತರಾದಂತ ಮಕ್ಕಳು. ನಮ್ಮ ಕುಟುಂಬ ಅದು ಮಾನೋಹ ಮತ್ತು ಅದರ ಹೆಂಡತಿ ಇದ್ದಂತ ಪ್ರೀತಿಯ, ಅನ್ಯೋನ್ಯತೆಯ, ಐಕ್ಯತೆಯ, ದೇವರ ಭಯಭಕ್ತಿಯುಳ್ಳಂತ ಕುಟುಂಬವಾಗಿರಬೇಕು. ಇಸ್ರಾಯೇಲ್ಯರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ಅಲ್ಲಲ್ಲಿ ಇಂತಹ ಕೆಲವು ನಂಬಿಕಸ್ಥರಾದಂಥ ಕುಟುಂಬವಿದೆ, ನಂಬಿಕಸ್ಥರಾದಂಥ ಕುಟುಂಬ. ಮುಂದೆ ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಸ್ತ್ರೀ ಮಗನನ್ನ ಹೆತ್ತು ಅವನಿಗೆ ಸಂಸೋನನೆಂದು ಹೆಸರಿಟ್ಟಳು. ಈಗ ಏನಾಯ್ತು? ಮಕ್ಕಳಿಲ್ಲ, ಈಗ ಮಗುವಾಯಿತು. ನಮ್ಮ ಸಹೋದರರೊಬ್ಬರು ಪ್ರಾರ್ಥನೆ ಮಾಡಬೇಕು ಅಂತ ನಮ್ಮ ಮನೆಗೆ ಬಂದಿದ್ರು. ಸರಿ, ಪ್ರಾರ್ಥನಾ ಸಂಗತಿಗಳು ಏನು? ನಮಗೆ ಮಕ್ಕಳಿಲ್ಲ, ಅದರಿಂದ ನೀವು ಅದಕ್ಕಾಗ ಪ್ರಾರ್ಥನೆ ಮಾಡಬೇಕು. ಸರಿ ಅಂತ ಹೇಳಿ ಪ್ರಾರ್ಥನೆ ಮಾಡಾಯಿತು. ಪ್ರಾರ್ಥನೆ ಮಾಡಿದ ನಂತರ ಅವರು ಕನ್ಸೀವ್ ಆಯಿತು. ಮಗು ಆದಮೇಲೆ ಹೇಳಿದ್ರು, ನೀವು ಪ್ರಾರ್ಥನೆ ಮಾಡಿದ ಮೇಲೆ ನಾವು ಕನ್ಸೀವ್ ಆಯಿತು, ನಮ್ಮ ಮಗು ಆಯಿತು, ಅದಕ್ಕೆ ನಿಮ್ಮನ್ನು ಯಾವಾಗಲೂ ನೆನೆಸ್ಕೋತೀವಿ. ಇದು ನನ್ನಿಂದ ಆದಂಥ ಕಾರ್ಯ ಅಲ್ಲ, ದೇವರಿಂದ ಆದಂಥ ಕಾರ್ಯ. ದೇವ್ರಿಗೆ ಸ್ತೋತ್ರವಾಗಲಿ. ಪ್ರಕಟಣೆಯಲ್ಲಿ ನಾವು ಕೇಳ್ತಾ ಬಂದೆವು, ಮಕ್ಕಳಿಲ್ಲದವರಿಗೆ ದೇವರು ಮಕ್ಕಳನ್ನು ಕೊಟ್ಟು. ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಅವನಿಗೆ ಸಂಸೋನ ಎಂಬುದಾಗಿ ಹೆಸರಿಟ್ಟರು. ಸಂಸೋನ ಹೆಸರಿನ ಅರ್ಥ ಏನು? ಸಂಸೋನ ಹೆಸರಿನ ಅರ್ಥ ಸನ್ನಿ, ಬ್ರೈಟ್, ಹೊಳೆಯುವಂಥವನು, ಪ್ರಕಾಶಮಾನವಾದಂಥವನು, ಬೆಳಕು ಎಂಬುದಾಗಿ ಇವನ ಹೆಸರನ್ನ ನಾವು ನೋಡ್ತೇವೆ. ತಕ್ಷಣ ಬನ್ನಿ, ಹುಡುಗನು ದೊಡ್ಡವನಾದನು. ಚೈಂಜ್, ಮಗು ಆಗಿದ್ದಾನೆ, ಹೆಸರೇನಂತ ಇಟ್ರು ಸಂಸೋನ. ಈಗ ಏನಾಯ್ತು? ದೊಡ್ಡವನಾಗಿದ್ದಾನೆ. ಎಷ್ಟು ಬೇಗ ದೊಡ್ಡವನು ಅಲ್ವಾ? ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ಆತನು ಮಗುವಾದನು. ದೇವಾಲಯದಲ್ಲಿ ಆತನು ಆ ಶಾಸ್ತ್ರಿಗಳ ಮುಂದೆ ಪ್ರಶ್ನೆಯನ್ನು ಕೇಳ್ತಾ ಆತನು ಉಪದೇಶವನ್ನು ಕೇಳ್ತಾ ಇರುವಂತ ಸಂದರ್ಭದಲ್ಲಿ ಆತನಿಗೆ ವಯಸ್ಸು ಎಷ್ಟಾಗಿತ್ತು? 12. ಆದ್ರೆ 12 ವರ್ಷದ ನಂತರ ಮತ್ತೆ ಆತನು ಎಷ್ಟನೇ ವಯಸ್ಸಿನಲ್ಲಿ ಕಾಣಿಸ್ಕೊಂಡ? 30ನೇ ವಯಸ್ಸಿನಲ್ಲಿ ಕಾಣಿಸಿಕೊಂಡ. ಈ 12 ವರ್ಷದಿಂದ 30ನೇ ವರ್ಷದವರೆಗೆ ನಮಗೆ ಮರೆಯಾಗಿದೆ. ಸಂಸೋನನ ಜೀವಿತವೂ ಕೂಡ ಇಲ್ಲಿ ಮರೆಯಾಯಿತು. ಸಂಸೋನನನ್ನ ಕೊಟ್ಟ, ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟ, ಖುಷಿಯಾಯಿತು. ತಂದೆ ತಾಯಿಗಳು ನಿಜವಾಗಿಯೂ ಕೂಡ ದೇವರ ವಾಕ್ಯ ಏನು ಎಂಬುದಾಗಿ ಅವನನ್ನ ತಿಳಿಸಿಕೊಂಡು ಅವನ ಬೆಳೆಸ್ತಾ ಇದ್ದಾನೆ. ಅವನು ಬೆಳೆದಿದ್ದಾನೆ. ಬೆಳೆದಾಗ ಏನಾಗಿದ್ದಾನೆ? ಈಗ ಅವನು
ದೊಡ್ಡವನಾದನು. ಕ್ರೈಸ್ತಲ ದೊಡ್ಡವನಾದ, ಮಗ ಬಂದ, ಬಹಳ ಖುಷಿ. ಬಂದು ಏನಾಯ್ತು ನೋಡ್ರಿ, ಅವನು ಯೆಹೋವನ ಆಶೀರ್ವಾದವು ಅವನ ಮೇಲಿತ್ತು. ಸಭೆಗೆ ಕರ್ಕೊಂಡು ಬರ್ತಾರೆ, ಅಯ್ಯ ನಮಗೆ ಮಗು ಆಯಿತು, ದೇವರ ಮುಂದೆ ಪ್ರತಿಷ್ಠೆ ಮಾಡ್ತಾರೆ. ಗಾಡ್ ಬ್ಲೆಸ್ ದಿಸ್ ಚೈಲ್ಡ್, ದೇವರೇ ಈ ಮಗುವನ್ನು ಆಶೀರ್ವದಿಸಿ. ಸಂಸೋನ ಹುಟ್ಟಿದ, ಬೆಳೆದ, ದೊಡ್ಡವನಾದ, ದೇವರ ಆಶೀರ್ವಾದ ಅವನ ಮೇಲಿತ್ತು. ಬಹಳ ಚಂದವಾದಂಥ ಒಂದು ಪದ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇತ್ತು. ಹೀಗಿರುವಂಥ ಸಂದರ್ಭದಲ್ಲಿ ಚೋರ್ಗಕ್ಕೂ ಎಷ್ಟಾಗುವವರೆಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ, ಇವರು ದಾನ್ ಕುಲದ ಪಾಳೆಯದಲ್ಲಿದ್ದಾಗ, ದಾನ್ ಕುಲದ ಪಾಳೆಯದ ಇವರು ವಾಸ ಆಗಿತ್ತು ಎಂಬುದನ್ನು ನೋಡ್ತೇವೆ. ಇವರು ವಾಸವಾಗಿರುವಂಥ ಸಂದರ್ಭದಲ್ಲಿ ಯೆಹೋವನ ಆತ್ಮವು ಇವನನ್ನು ಪ್ರೇರೇಪಿಸ ಹತ್ತಿತು. ಯಾಕೆ 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 ಇವನನ್ನು ಪ್ರೇರೇಪಿಸ್ತಾ ಇದೆ? ಇವನು ಯಾಕೆ ಹುಟ್ಟಿದ್ದಾನೆ? ಫಿಲಿಷ್ಟಿಯರ ಮೇಲೆ ಜಯವನ್ನ ಗಳಿಸಲಿಕ್ಕೋಸ್ಕರವಾಗಿ ಇವನು ಹುಟ್ಟಿದ್ದಾನೆ. ಆದ್ರಿಂದ ಈಗ ಇವನಿಗೆ ಟೀನ್ ಅಂದ್ರೆ 18, 19 ಅಥವಾ 20 ವರ್ಷ ಆಗಿರ್ಬೋದು. ಯೆಹೋವನ ಆತ್ಮ ಈಗ ನೀನು ಕೆಲಸ ಮಾಡು. ಬಹಳ ಪ್ರೀತಿಯಿಂದ ನಾವು ಮಕ್ಕಳನ್ನು ಸಾಕ್ತೇವೆ, ಬೆಳೆದು ದೊಡ್ಡವರಾಗ್ತಾರೆ. ಕೆಲಸಕ್ಕೆ ಹೋಗೋದಿಲ್ಲ. ಅವಾಗ ಏನಂತೀವಿ ನಾವು, ಹೋಗಿ ಕೆಲಸ ಮಾಡು. ಸೊ ಇವನು ಕೆಲಸ ಮಾಡಬೇಕೀಗ. ಕೆಲಸ ಮಾಡುವಂತ ಸಮಯ ಬಂದಾಗ ಇವನು ಮಾಡ್ದೇನ, ಇವನು ಇಟ್ಟಿಟ್ಟ ಹೆಜ್ಜೆ ಎಲ್ಲ ತಪ್ಪಾದಂತ ಹೆಜ್ಜೆ. ದೇವರಿಗೆ ಪ್ರತಿಷ್ಠಿತನಾದಂಥ ವ್ಯಕ್ತಿ ಇಟ್ಟಂತ ಹೆಜ್ಜೆ ನೋಡುವಾಗ ನಾವು ನೋಡ್ತೇವೆ 14ನೇ ಅಧ್ಯಾಯದಲ್ಲಿ, ಸಂಸೋನನು ಘಟ್ಟ ಇಳಿದು ತಿಮ್ನಾ ಊರಿಗೆ ಹೋಗಿ. ಈಗ ಇವನು ತಿಮ್ನಾ ಊರಿಗೆ ಹೋದ. ಎಲ್ಲಿ ಹೋದ? ತಿಮ್ನಾ ಊರಿಗೆ ಹೋದ. ಈ ತಿಮ್ನಾ ಊರು ಇಳಿದ ಆತ್ಮೀಯ ಸ್ಥಿತಿ ಕೆಳಮಟ್ಟಕ್ಕೆ ಬರ್ತಾ ಇದೆ. ಇಳಿದ ಈ ತಿಮ್ನಾ ಊರಿಗೆ ಹೋದ. ಈ ತಿಮ್ನಾ ಊರು ಯಾವುದು? ಫಿಲಿಷ್ಟಿಯರು ವಾಸ ಮಾಡ್ತಕ್ಕಂಥ. ಈ ತಿಮ್ನಾ ಊರಿಗೆ ಯಾಕೆ ಹೋಗಿದ್ದಾನೆ ಇವನು? ಹೆಣ್ಣು ನೋಡಕ್ಕೆ ಇವನು ಹೋಗಿದ್ದಾನೆ. ಅಲ್ಲಿ ಒಬ್ಬಳನ್ನ ನೋಡಿದ, ಒಂದು ಹುಡುಗಿನ ನೋಡಿದ. ಇವನು ಟೀನೇಜ್. ಈಗ ನಮ್ಮಲ್ಲಿ ಹೇಳ್ತೇವೆ ಮದುವೆ ಮಾಡಬೇಕಾದ್ರೆ 26 ಆಗಲಿ 27 ಆಗಲಿ 28 ಆಗಲಿ ಅಂತ ಹೇಳ್ತೇವೆ. ಬಟ್ ಇವನು ಆ ತಿಮ್ನಾ ಊರಿಗೆ ಹೋದಂಥ ಸಂದರ್ಭವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಇವನು ಅಲ್ಲಿ ಹೋಗಿ ಒಂದು ಹುಡುಗಿನ ನೋಡಿದ. ಹುಡುಗಿ ಯಾರು? ಫಿಲಿಷ್ಟಿಯರ್ದ ಹುಡುಗಿ. ಸೊ ಇಂಟರ್ ಕ್ಯಾಸ್ಟ್, ನಂಬಿಕೆ ಬೇರೆ ಆಯ್ತಾ. ಇಲ್ಲಿ ನಾವು ನೋಡುವ ಸಂದರ್ಭ, ಹೋಗಿ ನೋಡಿದ ಕಣ್ಣು ತಿರುಗಿ ತಂದೆ ತಾಯಿಗ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಿನಲ್ಲಿ ಒಂದು ಫಿಲಿಷ್ಟಿಯರ ಹೆಣ್ಣನ್ನು ನೋಡಿದ್ದೀನಿ, ನನಗೆ ನೀವು ಅವಳನ್ನ ಮದುವೆ ಮಾಡಿಕೊಡಿ. ಸೊ ತಾನು ಇಳಿದು ಹೋದ. ಈಗ ಅವ್ರ ತಂದೆ ಏನಂತ ಮಾತಾಡ್ತಾನೆ? ನಾವು ಮದುವೆ ಮಾತಾಡ್ತೀವಲ್ಲ ಹಾಗೆ ಅವನು ಹೇಳ್ತಾನೆ, ಅಲ್ಲಪ್ಪ, ಈ ಸುನ್ನತಿ ಇಲ್ಲದಂಥ ಫಿಲಿಷ್ಟಿಯರ ಹೆಣ್ಣನ್ನು ಯಾಕೆ ಬರೆಸ್ಬೇಕಂದಿದ್ದೀವಿ? ನಮ್ಮ ಬಂಧುವಿಲ್ವ, ನಮ್ಮ ಬಳಗದಲ್ಲಿ ಹೆಣ್ಣಿಲ್ವ? ನೀನು ಯಾಕಪ್ಪ ಹೋಗಿ ಈ ರೀತಿ ಹುಡುಗಿಯನ್ನು ತೆಗೆದುಕೊಳ್ತೀಯ? ಬೇಡ ಅನ್ನುವಂಥದ್ದು ತಂದೆಯ ಮಾತು. ನಾವು 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಜೋಡಾಗಬೇಡಿ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಗೇನು, ಕತ್ತಲೆಗೂ ಬೆಳಕಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಐಕ್ಯವೇನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಸಂಬಂಧ ಏನು? ನೀವು ಪ್ರತ್ಯೇಕವಾಗಿರಬೇಕು. ಇಲ್ಲಿ ನಾವು ನೋಡುವಂಥದ್ದು ಏನಪ್ಪ ಅಂತಂದ್ರೆ, ಅವನು ಏನಪ್ಪ, ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನ ಸ್ವಜನರಲ್ಲಿ, ನಿನ್ನ ಬಂಧು ಬಳಗದಲ್ಲಿ ನಿನ್ನ ಹೆಣ್ಣನ್ನ ತೆಗೆದುಕೊಳ್ಳಬೇಕು. ಆದರೆ ನೀನು ಈ ಕೆಲಸವನ್ನ ಮಾಡ್ತಾ ಇದೀಯಲ್ಲ. ಈಗ ಅವನು ಹೇಳುವಂಥದ್ದು, ಇಲ್ಲ ನನಗೆ ಅವಳೇ ಇಲ್ಲ, ನನಗೆ ಅವಳನ್ನೇ ನಾನು ನೋಡ್ಬಿಟ್ಟಿದ್ದೀನಿ. ಇದೆಲ್ಲ ಯಾಕಾಯ್ತು ಅಂತ ನಾವು ನೋಡುವಾಗ 4ನೇ ವಚನ ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ. ಫಿಲಿಷ್ಟಿಯರ ಕೇಡಿಗೆ ಕಾರಣ ಹುಡುಕುತ್ತಿದ್ದ ಯೆಹೋವನ ಪ್ರೇರಣೆಯಿಂದಲೇ ಇದಾಯಿತು. ಇವನು ಹುಟ್ಟಿರೋದು ಫಿಲಿಷ್ಟಿಯರಿಂದ ಇಸ್ರಾಯೇಲರನ್ನ ಬಿಡುಗಡೆ ಮಾಡಬೇಕು. ಹೀಗಾಗಿ ಅವರ ಕೇಡಿಗೆ ಕಾರಣ ಹುಡುಕ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ. ಇಲ್ಲಿ ಮದುವೆಯನ್ನ ನಾವು ನೋಡುವಂತವರಾಗಿದ್ದೇವೆ. ನೋಡುವ ಸಂದರ್ಭದಲ್ಲಿ ಏನಾಯಿತು, ಅವನು ತಂದೆ ತಾಯಿಗಳನ್ನ ಕರ್ಕೊಂಡು ಆ ಹೆಣ್ಣನ್ನು ನೋಡ್ಲಿಕ್ಕೋಸ್ಕರ ಹೋಗ್ತಾನೆ. ನನಗೆ ಅವಳೇ ಬೇಕು,
ಆ ಹುಡುಗಿಯನ್ನ ನೀನು ನಮಗೆ ಕೊಡ್ರಿ ಅಂತ ಹೇಳ್ತಾರೆ. ಈ ತಂದೆ ತಾಯಿಗಳ ಜೊತೆ ಈಗ ಅವನಿಗೆ ಇಷ್ಟ, ಪರವಾಗಿಲ್ಲ ಬಿಡು ಒಬ್ಬ ಮಗ ಅಂತ ಹೇಳಿ ಅವರು ಕೆಳಗಡೆ ಬರುವಂತ ಸಂದರ್ಭದಲ್ಲಿ ತಂದೆ ತಾಯಿಗಳು ಕೂಡ ಕೆಳಕ್ಕೆ ಇಳಿದ್ರು. ತಂದೆ ತಾಯಿಗಳು ಕೂಡ ಕೆಳಗಡೆ ಇಳಿದ್ರು. ಅವ್ರು ಇಳಿದು ಬರುವಂತ ಸಂದರ್ಭದಲ್ಲಿ ಜೊತೆಯಾಗಿ ಹೋಗ್ತಾ ಇರುವಾಗ ಇವರು ಒಂದು ದ್ರಾಕ್ಷಿ ತೋಟಕ್ಕೆ ಹೋಗ್ತಾರೆ. ದ್ರಾಕ್ಷಿ ತೋಟಕ್ಕೆ ಇವನು ಹೋಗೋದು ಸರಿನಾ ಸರಿ ಇಲ್ವಾ ಪ್ರಶ್ನೆ. ದ್ರಾಕ್ಷಿ ತೋಟಕ್ಕೆ ಇವನು ಹೋಗ್ಬೋದಾ? ಯಾಕೆ ಹೋಗ್ಬಾರ್ದು? ಇವನು ನಾಚೀರ, ದ್ರಾಕ್ಷರಸ ಕುಡಿಬಾರ್ದು, ಮದ್ಯ ಸೇವಿಸಬಾರ್ದು. ಆದ್ರಿಂದ ಇವನು ಹೋಗ್ಬಾರ್ದು ಅಲ್ಲಿಗೆ. ತಂದೆ ತಾಯಿಗಳನ್ನ ಮಿಸ್ ಮಾಡಿ ಇವನು ದ್ರಾಕ್ಷಿ ತೋಟಕ್ಕೆ ಹೋಗ್ತಾನೆ. ಈ ದ್ರಾಕ್ಷಿ ತೋಟಕ್ಕೆ ಹೋದಾಗ ಅಲ್ಲಿ ನಾವು ನೋಡ್ತೇವೆ ಒಂದು ಪ್ರಾಯದ ಸಿಂಹ ಗರ್ಜಿಸುತ್ತಾ ಬಂತು. ಎಲ್ಲಿ? ದ್ರಾಕ್ಷಿ ತೋಟದಲ್ಲಿ. ಏನು ಬಂತು? ಪ್ರಾಯದ ಸಿಂಹ. ಹೇಗೆ ಬರ್ತಾ ಇದೆ? ಗರ್ಜಿಸುವ ಸಿಂಹದಂತೆ ಬಂತು. ನಾವು ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೇವೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನೂ ನುಂಗಲಿ ಎಂಬುದಾಗಿ ಹೊಂಚು ಹಾಕ್ತಾ ಇದ್ದಾನೆ. ಈಗ ನೀವೇ ಆಲೋಚನೆ ಮಾಡಿ, ಒಬ್ಬ ವ್ಯಕ್ತಿ ಸರಿಯಾದಂತ ವ್ಯಕ್ತಿ ಸರಿಯಾದ ಸ್ಥಳದಲ್ಲಿ ಇರಬೇಕು. ಈಗ ಇವನು ತಪ್ಪು ಹೆಜ್ಜೆ ಇಡ್ತಾವನೆ, ತಪ್ಪು ಸ್ಥಳಕ್ಕೆ ಹೋಗ್ತಾವನೆ. ತಪ್ಪು ಸ್ಥಳಕ್ಕೆ ಹೋದ್ರಿಂದ ಏನ್ ಅಲ್ಲಿ ಪ್ರಾಯದ ಸಿಂಹ ಬಂತು. ಪ್ರಾಯದ ಸಿಂಹ ಹೆಂಗೆ ಅದು ಇರ್ತದೆ. ಆ ಪ್ರಾಯದ ಸಿಂಹ ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಇವನಿಗೆ ಯೆಹೋವನ ಆತ್ಮವು ಇವನ ಮೇಲೆ ಬಂದದ್ದರಿಂದ ಹೋದ ಮರಿಯನ್ನೋ ಎಂಬಂತೆ ಸೀಳಿದನು. ಎಂಥ ಬಲಶಾಲಿಯಾದಂತಹ ಸಂಸೋನ, ಎಂಥ ಬಲಶಾಲಿಯಾದಂತಹ ವ್ಯಕ್ತಿ. ಜರಳೆ ಕಂಡ್ರೆ ಹಲ್ಲಿ ಕಂಡ್ರೆ ಹಂಚ್ಕೊಳ್ಳುವಂತ ನಮ್ಮ ಮಕ್ಕಳಲ್ಲಿ ಪ್ರಾಯದ ಸಿಂಹವನ್ನೇ ಸೀಳಿದಂತ ಸಂಸೋನಲ್ಲಿ ಅವನು ಆ ಕೆಲಸವನ್ನ ಮಾಡಿದನು. ತಂದೆ ತಾಯಿಗಳಿಗೆ ಇವನು ಈ ಕೆಲಸನ ತಿಳಿಸ್ತೀನ. ಬಹುಶಃ ಏನವ್ರಿಗೆ ಹೇಳ್ಕೊಳ್ಳೋದು ಅಂತ ಇರ್ಬೋದು, ಇದೇನು ದೊಡ್ಡ ಕಾರ್ಯನ ಅಂತನೂ ಇರ್ಬೋದು, ಅಥವಾ ಅವನು ಯಾಕೆ ಮಗನೇ ಅಲ್ಲಿ ಹೋಗಿದ್ದೆ ಅಂತನೂ ಕೂಡ ಕೇಳ್ಬೋದೇನೋ ಅಂತ ಹೇಳಿ ಅವನು ಅಲ್ಲಿ ಇದ್ದದ್ದನ್ನು ನಾವು ನೋಡ್ತೇವೆ. ಈಗ ಅವನು ಅಲ್ಲಿ ಬಂದಂತ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ಕರ್ಕೊಂಡು ಬಂದ ಊರೊಳಗೆ ಹೋದ. ಊರೊಳಗೆ ಹೋಗಿ ಆ ಸ್ತ್ರೀಯನ್ನ ಮಾತಾಡಿಸಿದ. ಏನ್ ಮಾಡ್ದ? ಮೊದಲು ಏನ್ ಮಾಡ್ದ? ನೋಡ್ದ, ಕಣ್ಣಿನಾಶ. ಇವಾಗ ಏನ್ ಮಾಡ್ದಂತ ಅದೇ ಕಣ್ಣಿನಾಶ ಈಗ ಬಾಯಿ ಬಂತು. ಏನ್ ಮಾತಾಡಿ ಇದಕ್ಕೆ ಬಂದ, ಮೆಚ್ಕೊಂಡ. ಸೊ ನನಗೂ ಇಷ್ಟ, ನಿನ್ಗೂ ಇಷ್ಟ, ನಾನು ನಿನ್ನ ಮದುವೆ ಮಾಡ್ಕೊತೀನಿ, ನಿಮ್ಗೆ ಇಷ್ಟನ? ನನಗೂ ಇಷ್ಟ, ರೈಟ್. ಅಪ್ಪನಿಗೆ ಬಂದು ಮತ್ತೆ ಅವರು ಹೇಳುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಕೆಲವು ದಿವಸ ಆಯಿತು. ಕೆಲಸದ ದಿವಸ ಆದಮೇಲೆ ಮತ್ತೆ ಆ ಮದುವೆಗೋಸ್ಕರವಾಗಿ ಆ ಹೆಣ್ಣಿನ ಮನೆಗೆ ಹೋಗುವಂತ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹೋಗುವ ದಾರಿಯಲ್ಲಿ ಅಲ್ಲಿ ಸಿಂಹ ಸತ್ತು ಬಿದ್ದಿದೆ. ಸಿಂಹ ಏನಾಗಿದೆ? ಸತ್ತು ಬಿದ್ದಿದೆ. ಇವನು ಆ ದಾರಿಗೆ ಹೋಗಬಾರ್ದಾಗಿತ್ತು, ಹೋಗ್ತಾವನೆ. ಯಾಕೆ ಹೋಗ್ಬಾರ್ದಾಗಿತ್ತು? ಯಾಕೆ? ಅದೇ ಯಾವುದೇ ಅವನು ಯಾರು? ನಾಚೀರನ ಯಾರು? ಸತ್ತ ಹೆಣವನ್ನ ಮುಟ್ಟಬಾರ್ದು. ಅವನು ಅಲ್ಲಿ ಹೋದ. ಅಲ್ಲಿ ಜೇನುಣ ಇದೆ, ಅದರ ಹೊಟ್ಟೆಯ ಒಳಗಡೆ ಜೇನು ಕಟ್ಟಿದೆ. ಅದನ್ನ ತಿಂದ ನಂತರ ತಂದೆ ತಾಯಿಗಳು ಕೂಡ ಕೊಟ್ಟ. ಎಲ್ಲಿಂದ ಬಂತು ಅಂತ ಅವನು ಆ ಉತ್ತರವನ್ನ ಹೇಳಲಿಲ್ಲ, ವಿಷಯವನ್ನ ತಿಳಿಸ್ತಿಲ್ಲ. ಮತ್ತೆ ಅವನು ತಪ್ಪಾದಂತ ಕೆಲಸಗಳನ್ನ ಮಾಡಲಿಕ್ಕೆ ಅವನು ಹೋಗ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವಂಥದ್ದು ಏನಂದ್ರೆ, ಅವನಿಗೆ ಜೇನು ಸಿಕ್ಕಿತು. ಜೇನು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ವಾಕ್ಯವನ್ನ ಸೂಚಿಸುವಂಥದ್ದು, ಅದು ಶಿಲುಬೆಯನ್ನ ಸೂಚಿಸುವಂಥದ್ದು. ಶಿಲುಬೆಯ ಮುಖಾಂತರವಾಗಿ ನಮ್ಮ ಕಹಿ ಹೋಗಿ ನಮಗೆ ಸಿಹಿ ಸಿಕ್ಕಿತು, ನಮಗೆ ಸಂತೋಷ ಸಿಕ್ಕಿತು, ನಮಗೆ ಸಮಾಧಾನ ಬಂದಿತ್ತು. ಅದು ಯಾವುದಂದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ಬಂಡೆ. ಅದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಅವನು ತಂದೆ ತಾಯಿಗಳಿಗೆ ಹೇಳಲಿಲ್ಲ, ಹೋದ ನಂತರ ಈಗ ಮದುವೆ ಕಾರ್ಯಕ್ರಮ. ಆ ಕಾಲದಲ್ಲಿ ಮದುವೆನ ಎಲ್ಲಿ ಹೋಗ್ತಾ ಇದ್ದಾನೆ? ಮದುವೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅವನ ಹೆಣ್ಣಿನ ಮನೆಗೆ ಹೋದ. ಮದುವೆ ಆ ಕಾಲದಲ್ಲಿ 1 ವಾರ ನಡೀತದೆ. ಎಷ್ಟು ವಾರ? 1 ವಾರ. ಈ 1 ವಾರದ ಈಗ ನಮ್ಮಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರೆ ಖರ್ಚನ್ನು ಯಾರು ಮಾಡಬೇಕು? ಹುಡುಗಿ ಮನೆ ಕಡೆಯವರು. ಆ ಕಾಲದಲ್ಲಿ ಆಗಿಲ್ಲ, ಪೂರ್ತಿ ಹುಡುಗನೇ ಎಲ್ಲ ಖರ್ಚನ್ನ ಮಾಡಬೇಕು. ಇವನು ಆ ಫಿಲಿಷ್ಟಿಯರ ಹೆಣ್ಣನ್ನ ಮದುವೆ ಮಾಡ್ಲಿಕ್ಕೋಸ್ಕರವಾಗಿ ಅಲ್ಲಿಗೆ ಹೋದಂತಹ ವೇಳೆಯಲ್ಲಿ
30 ಜನ ಸ್ನೇಹಿತರು ಇರಬೇಕು. ಈ 30 ಜನ ಸ್ನೇಹಿತರು ಈ ಸಂಸೋನನು ಫಿಲಿಸ್ಟಿಯನಾದ್ದರಿಂದ, ಸಂಸೋನನು ಇಸ್ರಾಯೇಲ್ ಆದ್ದರಿಂದ ಯಾರಿರಬೇಕಾಗಿತ್ತು? 30 ಜನರು ಇಸ್ರಾಯೇಲರಾಗಿರಬೇಕು. ಅವರಿಲ್ಲ, ಅವರ ಹುಡುಗಿಗಳನ್ನೇ 30 ಜನ ಕರ್ಕೊಂಡು ಆಗ ಇರುವಂಥ ಸಂದರ್ಭದಲ್ಲಿ ಅವನು ಒಂದು ಒಗಟನ್ನು ಹೇಳ್ತಾನೆ. ಏನು ಒಂದು ಒಗಟು? ನಾನೊಂದು ಒಗಟನ್ನು ಹೇಳ್ತೇನೆ, ನೀವು ನನ್ನ ಒಗಟಿಗೆ ನೀವು ಉತ್ತರವನ್ನು ಕೊಟ್ಟರೆ ನಿಮಗೆ 30 ದುಪ್ಪಟ್ಟಿಗಳನ್ನು, 30 ವಿಶೇಷ ವಸ್ತ್ರಗಳನ್ನು ನಾನು ಕೊಡ್ತೇನೆ. ಹೇಳದೇ ಇದ್ರೆ ನೀವು ಕೊಡಬೇಕು. ಆಯಿತು, ಒಪ್ಕೋತೀವಿ. ಏನು ನಿನ್ನ ಒಗಟು ಹೇಳು ಅಂತಂದು ಅವನು ಹೇಳ್ದ, ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ಸಿಕ್ಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು. ಈ ಒಗಟಿಗೆ ಉತ್ತರನ ಹೇಳು. ಸೊ ಟೈಮ್ ಎಷ್ಟು? 7 ದಿನ ಟೈಮ್ ಸಿಕ್ತು. ಆಯಿತು, ಇವರು 7ನೇ ದಿನದವರೆಗೂ ಕೂಡ ಉತ್ತರನ ಹೇಳಲಿಲ್ಲ. ಅವರು ಸೋಲನ್ನು ಒಪ್ಕೊಳ್ಳಿಕ್ಕೆ ಸಿದ್ಧತೆ ಇಲ್ಲ. ಹೀಗಿರುವಂತಹ ವೇಳೆಯಲ್ಲಿ ಅವರು ಕೇಳಿದ್ರು, ನೋಡಪ್ಪ, ನಾವು ಈಗ ಸೋಲನ್ನು ಒಪ್ಕೊಳ್ಳೋದು ಬೇಡ. ಹುಡುಗಿ ಯಾರ ಕಡೆಯವಳು? ಫಿಲಿಸ್ಟಿಯರ ಕಡೆಯವಳು. ಅವಳನ್ನ ಕರೆದು, ನೀನು ನಿನ್ನ ಗಂಡನನ್ನ ಮರಳುಗೊಳಿಸಿ ಯಾವುದು ಉತ್ತರ ಅಂತಂತ ನಮ್ಗೆ ಹೇಳಿಸ್ಬೇಕು. ಇಲ್ಲದಿದ್ದರೆ ನಿನ್ನನ್ನ, ನಿಮ್ಮ ತಂದೆಯನ್ನ ಬೆಂಕಿ ಹಾಕಿ ಸುಟ್ಟು ಬಿಡ್ತೇವೆ. ಪಾಪ ಈ ಹುಡುಗಿಗೆ ಭಯ. ಈ ಕಡೆ ಇವನ್ ನೋಡ್ತಾಳ, ಈ ಕಡೆ ಇವ್ರನ್ನ ಅಪ್ಪನ್ ನೋಡ್ತಾಳೋ, ತನ್ನ ಜೀವವನ್ನು ನೋಡ್ತಾಳೋ. ಅಂತಿಮವಾಗಿ ದಿನನಿತ್ಯವೂ ಕೂಡ ಬೀಳಿಸೋದ್ರಿಂದ ಅವನು ಉತ್ತರ ಹೇಳ್ಬಿಟ್ಟು, ಏನದು? ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು. ಉತ್ತರ ನೀವು ಹೇಳಿ. ಯಾವುದು ತಿಂದು ಬಿಡುವಂಥದ್ದು? ಸಿಂಹ. ಮಧುರವಾದದ್ದು ಯಾವುದು? ಸೊ ಇವನು ಬಂದ, 7ನೇ ದಿನ ಉತ್ತರ ಸಿಕ್ಕಿಬಿಡ್ತು. ಸಿಕ್ಕಂತ ಸಮಯದಲ್ಲಿ ಅವನು ಹೇಳ್ತಾನೆ, ನನ್ನ ಕನಸಿನಿಂದ ನೀವು ಈ ಉತ್ತರವನ್ನ ತೆಗೆದ್ರಿ, ಇಲ್ಲದೇ ಇದ್ದರೆ ನೀವು ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಯಾಕೆ ಅವನು ನನ್ನ ಜೊತೆ ಎತ್ತು ಅಂತ ಹೇಳಲಿಲ್ಲ, ನನ್ನ ಕಡಸು ಅಂತ ಹೇಳ್ದ? ಇಲ್ಲಿ ಒಂದು ಭೂಮಿಯನ್ನು ಉಳುವಾಗ 2 ಎತ್ತು ಪರಸ್ಪರ ಏನಾಗಿರ್ಬೇಕು? ಒಂದೇ ಸಾಮನಾಗಿರ್ಬೇಕು. ಕಡಸು ಕಟ್ಕೊಂಡು, ಎತ್ತನ್ನ ಕಟ್ಕೊಂಡು ಉಳುಮೆ ಮಾಡ್ಲಿಕ್ಕಾಗತ್ತಾ? ಈಗ ಅವನಿಗೆ ಅರ್ಥ ಆಗ್ತಾ ಇದೆ, ನಾನು ಆರಿಸ್ಕೊಂಡಂಥವಳು ಸರಿ ಇಲ್ಲ, ನಾನು ಆರಿಸ್ಕೊಂಡಂಥವಳು ಸರಿ ಇಲ್ಲ. ಈಗ ಅರ್ಥ ಆಗ್ತದೆ. ಅವಳು ಹೇಳಿದ್ರೆ ನೀವು ಹೇಗಾಗ್ತಾ ಇತ್ತು? ಈಗ ಅವನು ಅಲ್ಲಿಂದ ಆಯ್ತು, ಈಗ ಅವನ ಮಾತಿನ ಪ್ರಕಾರ 30 ದುಪ್ಪಟ್ಟಿಯನ್ನು, 30 ವಿಶೇಷ ವಸ್ತ್ರವನ್ನು ಕೊಡಿಸ್ಬೇಕಲ್ಲ. ಕೋಪ ಬಂದ್ಬಿಡ್ತು. ಮನುಷ್ಯನಿಗೆ ಕೋಪ ಬರಬಾರ್ದು, ಬಂದರೂ ಬೇಗ ಶಮನ ಆಗಬೇಕು. ಕೋಪ ಬಂದಾಗ ಇವನು ಅಷ್ಟೆಲವನಿಗೆ ಹೋದ. ಅಷ್ಟೆಲವನಿಗೆ ಹೋದಂಥ ತರುವಾಯ ಅಲ್ಲಿ 30 ಜನ ಫಿಲಿಸ್ಟಿಯರನ್ನ ಕೊಂದು, ಶ್ರೀಮಂತರನ್ನ ಕೊಂದು, ಬಹುಶಃ ಅವರು ಕೊಂದಂಥ ವ್ಯಕ್ತಿಗಳು, ಸತ್ತಂಥ ವ್ಯಕ್ತಿಗಳು, ಅವರು ಬಹುಶಃ ಇಸ್ರಾಯೇಲರಿಗೆ ತುಂಬಾ ಕೆಡುಕನ್ನು ಉಂಟು ಮಾಡ್ತಾ ಇದ್ದಂಥವ್ರು. ಆ ಅಷ್ಟೆಲವನಿಗೆ ಹೋಗಿ ಅವನು 30 ಜನರನ್ನ ಕೊಂದು ಅವರ ದುಪ್ಪಟ್ಟಿಗಳನ್ನ, ವಿಶೇಷವಾದಂಥ ವಸ್ತ್ರಗಳನ್ನ ಹಿಂತಿರುಗಿ ತೆಗೆದುಕೊಂಡು ಬಂದ ಮೇಲೆ ಇವನು ಮನೆಯಲ್ಲಿ ಇರ್ಬೇಕು ತಾನೆ. ಒಂದು ಮದುವೆ ಕಾರ್ಯ ಮಾಡುವಾಗ ಎಷ್ಟು ದಿನ ಇತ್ತು? 7 ದಿನ ಇತ್ತು. ಇವನು ಏನು ಮಾಡ್ದ? ಕೋಪ ಮಾಡ್ಕೊಂಡು ತಮ್ಮೂರಿಗೆ ಹೊರಟ, ಸ್ವರ್ಗಕ್ಕೆ ಹೊರಟ. ಕೆಲವು ದಿನ ಆಯಿತು, ಸಮಾಧಾನ ಆಯಿತು. ಈಗ ಒಂದು ಹೋತು ಮರಿಯನ್ನು ತಗೊಂಡು ಹಿಂತಿರುಗಿ ಬಂದ. ಹಿಂತಿರುಗಿ ಎಲ್ಲಿಗೆ? ಹೆಂಡತಿ ಮನೆಗೆ ಬಂದ. ಹೆಂಡತಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಕಾಲ ನೋಡುವಂಥ ಒಂದು ವೇಳೆ ಅದು ಆ ಗೋಧಿಯ ಹೆಂಡತಿಯ ಮನೆಗೆ ಇವನು ಬಂದಂಥ ಒಂದು ಸಂದರ್ಭವನ್ನು ನಾವು ನೋಡುವಾಗ ಅದು ಗೋಧಿಯ ಒಂದು ಸುಗ್ಗಿಯ ಕಾಲ. ಹಾಗಿರುವ ಸಂದರ್ಭದಲ್ಲಿ ಅವನು ಹೋತು ಮರಿಯನ್ನು ತೆಗೆದುಕೊಂಡು ಬಂದಿದ್ದಾನೆ. ಮಾವನನ್ನು ಕೇಳ್ತಾನೆ, ನನ್ನನ್ನು ಒಳಗಡೆ ಮನೆಗೆ ಹೋಗ್ಲಿಕ್ಕೆ, ನನ್ನ ಹೆಂಡತಿ ಜೊತೆ ಇರಲಿಕ್ಕೆ ಬಿಡು ಅಂತ. ಮಾವ ಹೇಳ್ತಾನೆ, ಇಲ್ಲ, ಬೇರೊಬ್ಬನಿಗೆ ನಾನು ಅವಳನ್ನು ಮದುವೆ ಮಾಡಿಕೊಟ್ಬಿಟ್ಟಿದ್ದೀನಿ. ನೋಡ್ರಿ ಏನು ಮಾಡ್ಬಿಟ್ಟವನೇ? ಬೇರೊಬ್ಬರಿಗೆ ನಾನು, ನಿನ್ನ 30 ಜನ ಸ್ನೇಹಿತರಿದ್ರಲ್ಲ, ಆ ಸ್ನೇಹಿತರಲ್ಲೇ ಒಬ್ಬನಿಗೆ ನಾನು ಮದುವೆ ಮಾಡಿಕೊಟ್ಬಿಟ್ಟಿದ್ದೀನಿ. ಆದ್ದರಿಂದ ಇದು ನೀನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಕೋಪ ಇತ್ತು, ನಿನ್ಗೆ ಬೇಸರ ಇತ್ತು, ಅದಕ್ಕಾಗಿ ನಾನು ನನ್ನ ಮಗಳ ಭವಿಷ್ಯವನ್ನು ರೂಪಿಸಬೇಕಾಗಿತ್ತು, ನಾನು ಮಾಡಿಕೊಟ್ಬಿಟ್ಟಿದ್ದೀನಿ. ಸೊ ಈಗ ಯಾರ ಮೇಲೆ ಕೋಪ ಮಾಡ್ಕೋಬೇಕಾಗಿತ್ತು? ಸಂಸೋನ ಯಾರ ಮೇಲೆ ಕೋಪ ಮಾಡ್ಕೋಬೇಕಾಗಿತ್ತು? ಈಗ ಮೊದಲು ಅವನು ಕೋಪ ಮಾಡೋದು ಹುಡುಗಿ ಮೇಲೆ ಕೋಪ ಮಾಡ್ಕೋಬೇಕಾಗಿತ್ತು.
ಎರಡನೇದು ಅವ್ರ ಮಾವನಿಗಾದ್ರೂ ಬುದ್ಧಿ ಬೇಡ. ತಡೆಪ್ಪ ಎಲ್ಲನೂ ಮಾಡ್ಬಿಟ್ಟು ಹೋಗವನ ಒಂದು ಮಾತು ಹೋಗಾರು ಕೇಳ್ಕೊಬಾರ ಅಂತ 4 ಕಿಲೋಮೀಟರ್ ದೂರ, ಅಷ್ಟಿನ ದೂರ ಚೋರ್ಗಕ್ಕೂ ಮತ್ತು ತಿಮ್ಮನಾವಳಿಗೂ ದೂರ ಏನಿಲ್ಲ. ನಾನು ಹೋಗಿ ಕೇಳ್ಕೊಂಡು ಬರೋಣ ಅಂತ ಕೇಳ್ಕೊಂಡು ಬರೋಲ್ಲ, ಅದು ನಡೀಲಿಲ್ಲ. ಈಗ ಇವನಿಗೆ ಕೋಪ ಬಂತು. ಕೋಪ ಬಂದ ಮೇಲೆ ಇವನು ಇಲ್ಲ ಎಂಟಿಗಾದ್ರೂ ಕೂಡ ನಾಲ್ಕು ಬಿಡ್ಬೋದಾಗಿತ್ತು, ಇಲ್ಲ ಮಾವನ ಜೊತೆನಾದ್ರೂ ಕೂಡ ಹೇಳ್ಬೋದಾಗಿತ್ತು. ಮಾವ ಹೇಳ್ತಾನೆ ನಾ ಮಾಡಿದ್ದು ತಪ್ಪಾಯಿತು ಅಂತ ಹೇಳ್ಬಿಟ್ಟು. ಅವರ ಅಕ್ಕ, ಅವಳಿಗೆ ಇನ್ನೊಬ್ಬ ತಂಗಿ ಇದ್ದಾಳೆ, ಅವಳಿಗಿಂತ ಚೆನ್ನಾಗವಳೆ, ನೀನು ಅವಳನ್ನ ಮದುವೆ ಮಾಡ್ಕೋಬೋದಲ್ಲ. ಮದುವೆ ಮಾಡ್ಕೋಬೋದ ಅವನು? ದೇವ್ರ ವಾಕ್ಯ ಏನು ಹೇಳುತ್ತೆ? ಅಕ್ಕ ಇರುವಾಗ, ಅಕ್ಕನ ಮದುವೆ ಮಾಡ್ಕೊಂಡಿರುವಾಗ ತಂಗಿನೂ ಮದುವೆ ಮಾಡಿಕೊಂಡು ಅವಳಿಗೆ ಮನಸ್ತಾಪ ಮಾಡಬಾರ್ದು. ಹಾಗಾಗಿ ದೇವ್ರ ವಾಕ್ಯ ಹೇಳುವಂಥದ್ದು ಏನಪ್ಪಾ ಅಂದ್ರೆ ಅಲ್ಲಿ ಅವನಿಗೆ ಇಷ್ಟ ಆಗದೆ ಇರುವಂಥ ಸಂದರ್ಭದಲ್ಲಿ ಕೋಪ ಬಂತು. ಕೋಪ ಬಂದಾಗ ಇವನು ಸೇಡ್ ತೀರ್ಸ್ಕೊಳ್ಳೋದು ಬೇಕಾದಂಥವರ ಮೇಲೆ ಸೇಡನ್ನು ತೀರಿಸ್ಕೊಳ್ಳ 300 ನರಿಗಳನ್ನು ಹಿಡಿದ. 300 ನರಿಗಳನ್ನು ಹಿಡಿದು ಜೊತೆ ಮಾಡಿದ. ಆ ಜೊತೆ ಮಾಡಿ ಬಾಲವನ್ನು ಕಟ್ಟದ, ಬೆಂಕಿ ಪಂಜನ್ನು ಸಿಕ್ಕಿದ ನಂತರ ಆ ಕಾಲದಲ್ಲಿ ಯಾವುದು ಸನ್ನಿವೇಶ ನಿಮ್ಮ ಕಣ್ಣು ಮುಂದೆ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ತುಂಬ ಬಯಲು ಗೋಧಿ, ಎಲ್ಲ ಕಡೆ ಫಿಲಿಸ್ಟೀನರು ಗೋಧಿ ಹಾಕಿದ್ದಾರೆ. ಬಿಟ್ಟ ಜೊತೆಯಾದಂಥ 300 ಎಲ್ಲ ಕಡೆ ಸುಟ್ಟೋಯಿತು. ಗೋಧಿ ಸುಟ್ಟೋಯ್ತು, ಎಣ್ಣೆ ಮರ ಸುಟ್ಟೋಯ್ತು, ದ್ರಾಕ್ಷಿ ಸುಟ್ಟೋಯ್ತು. ಫಿಲಿಸ್ಟೀನರಿಗೆ ತುಂಬ ನಷ್ಟವಾಯಿತು. ನಷ್ಟವಾದ ಸಂದರ್ಭ ವಿಚಾರ ಗೊತ್ತಾಯ್ತು ಅವರಿಗೆ. ಗೊತ್ತಾದ ನಂತರ ಈ ಕೆಲಸ ಮಾಡಿದವನು ಯಾರು? ಅವ್ರಿಗೆ ಕಂಡಿಡಿ ಅಪರಾಧಿ ಈ ತಿಮ್ಮನ ಊರನ್ನ ಅಳಿಯ. ಯಾಕೆ ಮಾಡ್ದ ಅಂದ್ರೆ ಅವನ ಹೆಣ್ಣನ್ನ ಅವನ ಹೆಂಡತಿನ ಬೇರೆಯವರು ಕೊಟ್ಟು ಮದುವೆ ಮಾಡಿಬಿಟ್ಟ. ಆಗ ಏನು ಮಾಡಿದ್ರು ಇವರು? ಹಿಂತಿರುಗಿ ಬಂದು ಪಾಪ ಈಕೆಯ ಅಪ್ಪನನ್ನು ಬೆಂಕಿ ಹಾಕಿ ಸಾಯಿಸ್ಬಿಟ್ರು. ಸೊ ಅವಳು ಬೆಂಕಿಯಲ್ಲಿ ಏನಾಗದ ಬೆಂದು ಹೋದಳು ಅನ್ನುವಂಥ ಸತ್ಯಾಂಶವನ್ನ ನಾವಿಲ್ಲಿ ನೋಡ್ತೇವೆ. ಈಗ ಇವನನ್ನು ಹುಡುಕ್ತಾ ಇದ್ದಾರೆ, ನಮ್ಗಿಷ್ಟು ನಷ್ಟ ಮಾಡೋದ್ನಲ್ಲ ಅಂತ. ತನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಅವನು ಏಟಾಮ್ ಗಿರಿ ಅನ್ನುವಂಥ ಗಿರಿಯ ಮೇಲಕ್ಕೆ ಹೋಗಿ ಕೂತ್ಕೊತಾನೆ. ಬೆಟ್ಟವನ್ನ ಏಟಾಮ್, ದ ರಾಕ್ ಆಫ್ ಏಟಾಮ್, ಅಲ್ಲಿ ಮೇಲೆ ಹತ್ತಿದಂಥ ಸನ್ನಿವೇಶವನ್ನು ನಾವು ನೋಡ್ತೇವೆ. ಅಲ್ಲಿ ಹೋಗಿ ಕೂತ್ಕೊತಾನೆ. ಅದೊಂದು ಸಂದು. ಕೂತ್ಕೊಂಡ ಸಂದರ್ಭದಲ್ಲಿ ಫಿಲಿಸ್ಟಿಯರು 1000 ಜನ ಬರ್ತಾರೆ, ಯಹೂದ್ಯರ ಪ್ರದೇಶಕ್ಕೆ ಬರ್ತಾರೆ. ಬಂದು ಅವ್ರು ಕೇಳ್ತಾರೆ. ಅವರಿಗೆ ಭಯ ಆಗ್ತದೆ ಇಸ್ರಾಯೇಲರಿಗೆ. ನಾವು ಇದುವರೆಗೂ ಕೂಡ ಸಮಾಧಾನ ಶಾಂತಿಯಿಂದ ಇದ್ದೀವಿ, ನಿಮ್ಮ ಆಳ್ವಿಕೆಯನ್ನು ಒಪ್ಕೊಂಡಿದ್ದೀವಿ, ಏನು ನಿಮ್ಮ ಸಮಸ್ಯೆ? ಇಂಥವನೊಬ್ಬನು ನಮಗೆ ನಷ್ಟ ಮಾಡಿದ್ದಾನೆ. ನಷ್ಟ ಮಾಡಿದ್ರಿಂದ ನೀವು ನಮ್ಗೆ ಅವನನ್ನು ಒಪ್ಪಿಸಿ, ಇಲ್ಲ ನಾವು ನಿಮ್ಮ ಯಾರನ್ನು ಬಿಡೋಣ. ಸರಿ, ಅವ್ರು ಏನು ಮಾಡಿದ್ರು? ಈಗ ಮೊಟ್ಟ ಮೊದಲ ಬಾರಿಗೆ 3000 ಜನ ಒಬ್ಬನನ್ನ ಹಿಡಿಲಿಕ್ಕೆ ಸಿದ್ಧವಾಗ್ತಾರೆ. ಎಷ್ಟು? 3000 ಜನ ಹೊಸ ಹಕ್ಕುಗಳನ್ನ, 1 ಅಲ್ಲ 2 ಹಕ್ಕುಗಳನ್ನ ತಗೊಂಡು ಈ ಸಂಸೋನನ್ನ ಹಿಡಿಲಿಕ್ಕೆ ಹೋಗ್ತಾರೆ. ಸಂಸೋನನ್ನ ಹಿಡಿಲಿಕ್ಕೆ ಹೋದಾಗ ಅವ್ರು ಕೇಳ್ತಾನೆ, ನೀವು ಯಾಕೆ ಬಂದಿದ್ದೀರಿ? ನಾವು ನಿನ್ನ ಏನೂ ಮಾಡಲ್ಲ, ಕಟ್ಟಿ ಅವ್ರ ಕೈ ಕೊಟ್ಬಿಡ್ತಾರೆ. ಯಾರ ಕೈಗೆ? ಫಿಲಿಸ್ಟಿಯರ ಕೈ. ಹಾಗಾದ್ರೆ ನಾನು ಕುಳ್ಳಲ್ವ ನೀವು? ಕೊಳ್ಳೋದಿಲ್ಲ. ಸರಿ ಬಾ. 2 ಹೊಸ ಹಕ್ಕಗಳಿಂದ ಕಟ್ಟಿದ್ದಾರೆ. ಕಟ್ಟಿ ಅವನನ್ನು ಹೇಳ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಆರ್ಭಟ. ಯಾರಿಗೆ? ಫಿಲಿಸ್ಟಿಯರಿಗೆ. ನಮ್ಮ ವೈರಿ ಸಿಕ್ಕಿದ, ಇವನನ್ನು ನಮ್ಮ ಊರಿಗೆ ಹಿಡ್ಕೊಂಡು ಹೋಗ್ತೇವೆ, ನಮ್ಮ ವಿನೋದಕ್ಕಾಗಿ ಇವನನ್ನು ಬಳಸ್ತೇವೆ ಅಂತ ಕಟ್ಟಿ, ಹಗ್ಗವನ್ನು ಕಟ್ಟಿ ಅವನ್ನ ಎಳ್ಕೊಂಡು ಬಂದರು. ಫಿಲಿಸ್ಟಿಯರು ಆರ್ಭಟವನ್ನು ಮಾಡುವ ಸಂದರ್ಭ, ಇವನ ಕೈಯಲ್ಲಿ ಕಟ್ಟಿದ್ದ ಹಗ್ಗಗಳು ಸೆಣಬಿನ ದಾರವೋ ಎಂಬಂತೆ ಅವು ಕಿತ್ತು ಹೋಯಿತು. ಅಲ್ಲಿ ತಾನೇ ಕೊಂದು ಬೀಸಾಡಿದ್ದಂತಹ ಕತ್ತೆಯ ದವಡೆ ಸಿಕ್ಕಿತ್ತು. ಹಸಿ ಕತ್ತೆಯ ದವಡೆಯನ್ನು ತೆಗೆದುಕೊಂಡು 1000 ಜನರನ್ನ ಸಾಯಿಸಿದನು. ಎಷ್ಟು ಜನ? 1000. ಒಬ್ಬನು 1000 ಜನರನ್ನ ಸಾಯಿಸಲಿಕ್ಕೆ ಏನು ಉದ್ಘಾಟನ? ಯೆಹೋವನ ಆತ್ಮ ಅವನ ಮೇಲೆ ಬಂದದ್ದರಿಂದ ಅವನು 1000 ಜನರನ್ನ ಸಾಯಿಸಿದ್ದಾನೆ. ಸಾಯಿಸಿ ಆ ಸ್ಥಳಕ್ಕೆ ಒಂದು ಹೆಸರನ್ನು ಕೊಟ್ಟ, ರಾಮತ್ ಲೇಹಿ, ದವಡೆಗಳ ಗುಡ್ಡ. ರಾಶಿಯಾದಂಥ ಹಣವನ್ನು ಅವನು ಹಾಕಿ ಅಲ್ಲಿ ಹಾಡಿದ್ದನ್ನು ನಾವು ನೋಡ್ತೀವಿ. ಈಗ ಅವನಿಗೆ 1000 ಜನರನ್ನು ಸಾಯಿಸಿದ ಮೇಲೆ ಅವನಿಗೇನು ಉಂಟಾಯಿತು? ದಾಹ ಉಂಟಾಯಿತು. ಅವನಿಗೇನುಂಟಾಯಿತು? ದಾಹ. ಮೊದಲನೇದಾಗಿ ಅವರು ಪ್ರಾರ್ಥನೆ ಮಾಡಿದ್ದನ್ನು ನಾವಿಲ್ಲಿ ಕಾಣುವಂಥವರಾಗಿದ್ದೇವೆ. ಏನು ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. 18ನೇ ವಚನ, 15ನೇ ಅಧ್ಯಾಯದ 18ನೇ ವಚನ. ಮತ್ತು ಅವನು ಬಹಳ ಲಾಭವುಳ್ಳವನಾಗಿಯೇ ಯೆಹೋವನಿಗೆ, ನೀನು ನಿನ್ನ ಸೇವಕನ ಮೂಲಕವಾಗಿ ಈ ಮಹಾ
ಜಯವನ್ನುಂಟು ಮಾಡಿದ ಮೇಲೆ ಹ್ಮ್. ನಾನು ದಾಹದಿಂದ ಸತ್ತು ಸುನ್ನತಿ ಇಲ್ಲದವರ ಕೈಯಲ್ಲಿ ಬೀಳಬೇಕೋ ಎಂದು ಮೊರೆ ಇಡಲು ಸಾಕು, ಪ್ರೇಯರ್ ಮಾಡ್ದ. ನೀರು ಬೇಕು, ದಾಹ. ಇಸ್ರಾಯೇಲರು ಕೂಡ ಅರಣ್ಯದಲ್ಲಿ ಮೋಶೆ ನಮಗೆ ನೀರು ಕೊಡು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದರು. ಮೋಶೆ ದೇವರನ್ನ ಕೇಳ್ದ. ದೇವರು ಹೇಳ್ದ, ನಾನು ಈ ಬಂಡೆಯ ಮೇಲೆ ನಿಂತ್ಕೊಳ್ಬೇನು, ನೀನು ಹೊಡೆ, ಬಂಡೆಯಿಂದ ನೀರು ಬರುತ್ತೆ, ಜನರೆಲ್ಲೂ ಕುಡಿತಾರೆ. ಈಗ ಇನ್ನೊಂದು ಸನ್ನಿವೇಶವನ್ನು ಇಲ್ಲಿ ನಾವು ನೋಡ್ತೇವೆ. ಅವನು ನನಗೆ ದಾಹ ಬೇಕು, ನನಗೆ ದಾಹ ನೀರು ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಲಾಗಿ ನೋಡಿದೇರಪ್ಪ ಅಂತ ಕೇಳುವಾಗ ಆತನು ಲೇಹಿಯಲ್ಲಿ ವರಳ ಬಂಡೆಯನ್ನು ಸೀಳಿ ಅದರೊಳಗಿಂದ ನೀರು ಬರುವಂತೆ ಮಾಡಲು ಅವನು ಕುಡಿದು ಪುನಃ ಚೈತನ್ಯ ಹೊಂದಿದನು. ಆದ್ದರಿಂದ ಅದಕ್ಕೆ ಏನ್ ಹಕ್ಕೋರೆ ಎಂದು ಹೆಸರಾಯಿತು. ಎಲ್ಲ ಈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ. ಯೇಸು ಸ್ವಾಮಿ ಹೇಳಿದಂತ ಮಾತು, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ಹೇಳುವಂತಹ ಒಂದು ಮಾತು, ಬಾಯಾರಿ ನಾಲಿಗೆ ಸೇದು ಹೋಗಿ ಅಥವಾ ನೀರು ಬೇಕಾದ್ರೆ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ನೀರನ್ನ ಕೊಡ್ತೇನೆ. ನಾನು ಕೊಡುವಂತ ನೀರನ್ನ ಕುಡಿಯುವವನಿಗೆ ಎಂದಿಗೂ ಕೂಡ ನೀರಡಿಕೆ ಆಗುವುದೇ ಇಲ್ಲ. ನಾವು ಈ ದಿನ ಕುಡಿಯುತ್ತಾ ಇರತಕ್ಕಂಥ ನೀರು ಅದು ದೇವರ ವಾಕ್ಯವೇ ಆಗಿದೆ ಅನ್ನುವಂಥ ಸತ್ಯವನ್ನ ನಾವಿಲ್ಲಿ ನೋಡುವಂಥವರಾಗಿದ್ದೇವೆ. ಇಲ್ಲಿ ನಾವು ನೋಡುವಂಥ ಸನ್ನಿವೇಶ ಏನು? ನೀರು ಸಿಕ್ಕಿದೆ. ಅವ್ರು ಹೇಳ್ತಾರೆ, 20 ವರ್ಷಗಳ ಕಾಲ ಈತನು ಏನ್ ಮಾಡಿದನಂತೆ? ಇಸ್ರಾಯೇಲರನ್ನ ಆಳಿದನು. ಸರಿ, ಇದು ಮುಕ್ತಾಯ ಆಯ್ತು. ತಿಮ್ನಾ ಊರು ಆಯ್ತು. ಈಗ ಅವನು ಗಾಜಕ್ಕೆ ಬಂದ. ಗಾಜ ಒಂದು ದೊಡ್ಡ ಪ್ರದೇಶ, ಬಲವುಳ್ಳಂತಹ ಒಂದು ಪಟ್ಟಣ. ಫಿಲಿಷ್ಟಿಯರ 5 ಪ್ರಮುಖ ಪಟ್ಟಣಗಳಲ್ಲಿ ಇದು ಕೂಡ ಒಂದು ಪಟ್ಟಣ. ಇಲ್ಲಿ ಒಬ್ಬ ಸೂಳೆಯನ್ನ ಕಂಡ. ಒಬ್ಬೊಬ್ಬರಿಗೆ ಒಂದೊಂದು ವೀಕ್ನೆಸ್. ಒಬ್ಬರಿಗೆ ದುಡ್ಡು 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 ಅಂತ ಹಿಂದಿಂದ ಹೋಗ್ತಾನೆ. ಒಬ್ಬನಿಗೆ ಆಸ್ತಿ ಆಸ್ತಿ ಆಸ್ತಿ, ಒಬ್ಬೊಬ್ಬರಿಗೆ ಬಟ್ಟೆ ಬಟ್ಟೆ ಬಟ್ಟೆ, ಇನ್ನೊಬ್ಬರಿಗೆ ಚಿನ್ನ ಚಿನ್ನ ಚಿನ್ನ. ಹೀಗೆ ಒಬ್ಬೊಬ್ರಿಗೆ ಇವ್ರಿಗೇನು ಹುಡುಗಿರ ಕಂಡ ಆಸೆ, ಹೆಣ್ಣು ಕಂಡ್ರೆ ಇವರಿಗೆ, ಹೆಣ್ಣು ಮಕ್ಕಳನ್ನ ಕಂಡ್ರೆ ಇವರಿಗೆ ಆಸೆ. ಎರಡನೇದಾಗಿ ಒಬ್ಬ ಸೂಳೆಯ ಮನೆಗೆ ಹೋದದ್ದನ್ನು ನಾವು ನೋಡ್ತೇವೆ. ಆ ಗಾಜ ಊರಿನವರಿಗೆ ಗೊತ್ತಾಯಿತು, ನಮ್ಮೂರಿಗೆ ಬಂದವನೇ ಇವನು ಅಂತ ಹೇಳಿ ಅವರು ಸಿಕ್ಕೊಂಡ್ರು. ಅವರೆಲ್ಲ ಕೂಡ ಸುತ್ತಲೂ ಕೂಡ ಆ ಊರು ಬಾಗಿಲ ಮುಂದೆ ಸುತ್ತಲೂ ಕೂಡ ಕಾಯ್ತಾ ಇದ್ದಾರೆ. ಕಾಯುವುದು ಯಾಕೆ ಅಂದರೆ ಇವನ್ನ ಎದುರುಗಡೆ ನೇರ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗಾಗಲೇ 30 ಜನ ಫಿಲಿಷ್ಟಿಯನ್ನ ಕೊಂದಿದ್ದಾನೆ, ಅನೇಕರ ತೊಡೆ ಸೊಂಟಗಳನ್ನು ಇವನು ಮುರಿದಿದ್ದಾನೆ. ಈಗ ನೋಡಕ್ ಹೋದ್ರೆ ಕತ್ತೆ ದೌಡಿಯಿಂದ 1000 ಜನರನ್ನ ಸಾಯಿಸಿದ್ದಾನೆ, ಹೊಸ ಹಗ್ಗಗಳನ್ನ ಕಿತ್ಕೊಂಡು ಬಂದಿದ್ದಾನೆ. ಇವನ ಜೊತೆ ನಾವು ಆಡಕ್ಕಾಗಲ್ಲ ಅಂತ ಹೇಳಿ ಅವರು ಇವನನ್ನು ಹಿಡಿಲಿಕ್ಕೋಸ್ಕರ ಕಾಯ್ತಾ ಇರುವಾಗ ಅವರಿಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಯಿತು. ದೇವರ ಕೃಪೆ, ನಾವು ಓದುತ್ತಾ ಬಂದ ಹಾಗೆ ಪಾಪವು ಹೆಚ್ಚಿದಲ್ಲಿ ದೇವರ ಕೃಪೆಯು ಇನ್ನೂ ಎಷ್ಟೋ ಪ್ರಬಲವಾಯಿತು. ಮಧ್ಯರಾತ್ರಿ ಬಹುಶಃ ಅವರ ಮನಸ್ಸಾಕ್ಷಿ ಒಪ್ಪಲಿಲ್ವೇನೋ, ನಾನು ಇರುವಂಥದ್ದು ಸರಿ ಇಲ್ಲ ಅಂತ ಹೇಳಿ, ಅಥವಾ ತನ್ನ ಕಾಮ ತೃಷ ತೀರಿಕೆಯನ್ನು ಎದ್ದು ಮಧ್ಯರಾತ್ರಿಯಲ್ಲಿ ಬಂದವನೇ ಊರು ಬಾಗಿಲು ಹಾಕಿರುವಾಗ ಆ ಬಾಗಿಲುಗಳನ್ನು ಹೊತ್ತುಕೊಂಡ, ಅಗುಳಿಯನ್ನ ಕಿತ್ತ, ಹೆಗಲ ಮೇಲೆ ಹಾಕೊಂಡು 40 ಕಿಲೋಮೀಟರ್ ದೂರ ಹೋಗಿ ಎಬ್ರೋನ್ ಅನ್ನುವಂಥ ಒಂದು ಸ್ಥಳದಲ್ಲಿ, ಅದರ ಎದುರಿಗಿರ್ತಕ್ಕಂಥ ಸ್ಥಳದಲ್ಲಿ ನಿಂತ. ನಿಜವಾಗಿ ಮತ್ತೆ ಮೇಲೆ ಏರಿದಂತಹ ಸಂಗತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಹೀಗಾಗಿ ನಾವು ನೋಡುವಂಥದ್ದು ಏನಂದ್ರೆ, ಅವನ ಪರಾಕ್ರಮ, ಅವನ ಶಕ್ತಿ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ದೇವರು ಅಂತಹ ಸನ್ನಿವೇಶದಲ್ಲಿಯೂ ಅವನನ್ನ ಕಾಪಾಡಿದ್ದನ್ನು ನಾವು ಹೇಳ್ತೇವೆ. ಸೊ ಅಲ್ಲಿಂದ ಮತ್ತೆ ಅವನು ಗಾಜಾ ಊರಿಗೆ ಹೋಗಲಿಲ್ಲ. ತದನಂತರ ಅವನು ಮತ್ತೊಂದು ಸ್ಥಳಕ್ಕೆ ಬಂದ. ಅದು ಸೋರೆಕ್ ತಗ್ಗು. ಮೊದಲು ತಿಮ್ನಾ ಊರಿನವಳಾಯಿತು, ಗಾಜಾ ಊರಿನಲ್ಲಿ ಸೂಳೆ ಆಯಿತು. ಈಗ ಈ 3 ಜನರಲ್ಲಿ ಒಬ್ಬಳ ಹೆಸರು ಕೊಡಲ್ಪಟ್ಟಿದೆ. ಅದು ಯಾರು ಎಂಬುದಾಗಿ ನಾವು ನೋಡುವಂತಹ ಸನ್ನಿವೇಶದಲ್ಲಿ ಅದು ಅವಳ ಹೆಸರು ದೆಲೀಲ. ದೆಲೀಲ ಅಂದ್ರೆ ಸೊರಗುವಂತ. ನೋಡಿ, ಈ ದೆಲೀಲನ್ನ ಇವನು ನೋಡ್ದ, ಮೋಹಿತನಾದ. ನಾವು 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 15, 16, 17ರಲ್ಲಿ ನೋಡ್ತೇವೆ. ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸಬೇಡಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಢಂಬ, ಇವು
ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಇವನಿಗೆ ಈಗ ಶರೀರದ ಆಶೆ, ಮೊದಲು ಕಣ್ಣಿನ ಆಶೆ, ಇವಾಗ ಏನಾಯ್ತು ಶರೀರದ ಆಶೆ. ಅವನು ನೋಡಿದಂತ ಈಗ ಇವನು ಬಂದಂಥದ್ದು ಸೋರೆಕ್ಕ ತಗ್ಗು, ಅವಳ ಹೆಸರು ದಲೀಲ. ಸೊ ರೂಪಸಿ, ಸುಂದರಿ, ಬಹಳ ಆಕರ್ಷಣೆಯನ್ನ ಇರತಕ್ಕಂಥ ಸ್ತ್ರೀ. ಇವನು ಈ ವಿಷಯ ಫಿಲಿಸ್ಟಿಯ ಪ್ರಭುಗಳಿಗೆ ಗೊತ್ತು. 5 ಪಟ್ಟಣ, 5 ಪ್ರಮುಖವಾದಂಥ ಫಿಲಿಸ್ಟಿಯ ಪ್ರಭುಗಳಿಗೆ ಇದು ಗೊತ್ತಾಯಿತು. ಗೊತ್ತಾದಂಥ ತರುವಾಯ ಅವ್ರು ಏನು ಮಾಡಿದ್ರು, ಬಂದು ಅವನ ಮಹಾಶಕ್ತಿಯ ಮೂಲ ಯಾವುದು ಅಂತ ತಿಳ್ಕೊ. ಯಾರ ಮಹಾಶಕ್ತಿಯ ಮೂಲ? ಸಂಶೋಧನ ಮಹಾಶಕ್ತಿಯ ಮೂಲ ಯಾವುದು? ನೀವೆಲ್ಲರೂ ಇಷ್ಟು ಆತ್ಮಿಕತೆಯಿಂದ ಇದ್ದೀರಲ್ಲ, ಇದು ಈ ಮಹಾಶಕ್ತಿಯ ಮೂಲ ಯಾವುದು? ನಿಮಗೆ ಕೊಟ್ಟಿರುವಂತಹ ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಜೀವಿತ ಪ್ರತ್ಯೇಕವಾಗಿದೆ. ಹೊಸ ಒಡಂಬಡಿಕೆಯ ಭಕ್ತರಾದಂಥ ನಿಮ್ಮ ಜೀವಿತ ಸಂಶೋಧನ ಜೀವಿತ ಹಾಗೆ ಲೋಕದವರ ಜೀವಿತದ ಹಾಗೆ ಜೀವಿತ ಇಲ್ಲ. ನಿಮ್ಮ ಜೀವಿತ ಅದು ಪ್ರತ್ಯೇಕವಾದಂಥ ಒಂದು ಜೀವಿತವಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಅವನ ಮಹಾಶಕ್ತಿಯ ಮೂಲ ಯಾವುದು ನೀನು ತಿಳ್ಕೊ. ನಿನಗೆ ಹಣ ಕೊಡ್ತೀವಿ. ಎಷ್ಟು ಹಣ ಕೊಡ್ತೀವಿ? ಒಬ್ಬೊಬ್ರು 1100 ಬೆಳ್ಳಿ ನಾಣ್ಯವನ್ನು ಕೊಡ್ತೇವೆ. ನೀವು ಆ ಹಣವನ್ನು ತಕ್ಕೋ. ಈ ಕಡೆ ಹಣದ ಮೇಲೆ ಅವರ ಆಶೆ ಆಯಿತು. ಒಬ್ಬೊಬ್ರು 1100 ಅಂದರೆ 5 ಜನರಿಗೆ ಎಷ್ಟಾಯಿತು? 5 ಜನರಿಗೆ ಎಷ್ಟಾಯಿತು? 5500. ಓ, ನನ್ನ ಜೀವನಕ್ಕೆ ಸಾಕಷ್ಟು ಹಣ, ನನ್ನ ಜೀವನಕ್ಕೆ ಸಾಕಷ್ಟು ಹಣ. ಅವ್ರಿಗೆ ಏನು ತೋರಿಸಿದ್ರು? ತಿಮ್ನಾ ಊರಿನವ್ರಿಗೆ ಏನು ತೋರಿಸಿದ್ರು? ಅವರು ತಿಮ್ನಾ ಊರಿನವ್ರಿಗೆ ಒಗಟಿನ ಉತ್ತರವನ್ನು ಹೇಳಲಿಕ್ಕೆ ನೀವೇನು ಮಾಡು ಅಂತ ಹೇಳಿದ್ರು? ಬೆದರಿಕೆ ಹಾಕಿದ್ರು. ಅಲ್ಲ, ಬೆದರಿಕೆ ಹಾಕಿದ್ರು, ನಿನ್ನನ್ನು ನಿಮ್ಮ ಅಪ್ಪನ್ನು ನಾವು ಸಾಯಿಸ್ತೇವೆ. ಇವ್ರಿಗೆ ಏನು ತೋರಿಸಿದ್ರು? ಹಣದ ಆಸೆ. ನೋಡಿ, ಈ ಹಣದ ಆಸೆಯಿಂದಾಗಿ ಅವಳು ಅವನನ್ನು ಪ್ರೀತಿಸುವಂತಹ ಅವನು ನಾಟಕವಾಡ್ತಾ ಇದ್ದಾಳೆ, ಒತ್ತಾಯ ಮಾಡ್ತಾಳೆ. ಇಲ್ಲೊಂದು ಕ್ರೀಡೆ ನಡೆಯುವುದನ್ನು ನೋಡ್ತೇವೆ. ಗಂಡ ಹೆಂಡತಿಗೆ ಇದನ್ನು ಸರ್ಸ ಅಂತ ಕರೆಯೋಣ ಏನು ಅಂತ ಕೇಳಿ, ನಿಮ್ಗೆ ಎಲ್ಲಿಂದ ಬಂತು ಈ ಶಕ್ತಿ, ನೀವು ಹೇಳಿ. ಆಗ ಅವನು ಹೇಳ್ತಾನೆ, ಮೊದಲನೇದಾಗಿ ನನ್ನನ್ನು 7 ಹಸಿ ತಂತಿಗಳಿಂದ ಕಟ್ಟಾಕ್ಬಿಟ್ರೆ ನನ್ನ ಶಕ್ತಿ ಹೊರಟೋಗ್ತದೆ. ಕ್ರಿಶ್ಚಿಯನ್ಗೆ ಹೇಳ್ತಾರೆ 7 ಹಸಿ ತಂತಿ ಕೊಡಿ. ಈ ಹಸಿ ತಂತಿ ಅಂದರೆ ಈ ಬಿಲ್ಲುಗಳಿಗೆ ಕಟ್ಟುವಂಥ ಒಂದು ತಂತಿ. ಸರಿ, ಅವರು ತಂದು ಕೊಡ್ತಾರೆ, ಕಟ್ತಾರೆ. ಕಟ್ಟಿದ ನಂತರ ಅವರು ಹೊಂಚುಗಾರರನ್ನು ಕೂಡ ಮನೆಯೊಳಗೆ ಇರಿಸ್ಕೊಂಡಿದ್ದಾರೆ. ಇರಿಸ್ಕೊಂಡ್ರು ಸಂಶೋಧನೆ ಫಿಲಿಸ್ಟಿಯರಿನ ಮೇಲೆ ಬಂದಿದ್ದಾರೆ. ಅವನು ಆ ತಂತಿಗಳನ್ನೆಲ್ಲ ಕಿತ್ತು ಹೊರಗಡೆ. ಸೊ ನೀನು ನನಗೆ ಸುಳ್ಳಾಡಿದೆ. ಫಿಲಿಸ್ಟಿಯ ಪ್ರಭುಗಳು ಸೋತು ಹೋದರು. ಮತ್ತೆ ಒತ್ತಾಯ ಮಾಡ್ತಾರೆ. ಅವ್ರು ಹೇಳ್ತಾನೆ, ನನ್ನನ್ನು ಹೊಸ ಹಗ್ಗಗಳಿಂದ ಕಟ್ಟಿದರೆ ನಾನು ಖಂಡಿತವಾಗಿಯೂ ಕೂಡ ನನ್ನ ಶಕ್ತಿ ಹೊರಟೋಗ್ತಾರೆ. ಸರಿ, ಹೊಸ ಹಗ್ಗಗಳಿಂದ ಕಟ್ತಾರೆ. ಪಾಪ ಇವಳು ಗೊತ್ತಿಲ್ಲ ಏನಂತ. ಮೊದಲೇ ಯಹೂದ್ಯರು ಹೊಸ ಹಗ್ಗಗಳಿಂದ ಕಟ್ಟಿ ಅವನನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಈಗ ಹೊಸ ಹಗ್ಗಗಳಿಂದ ಕಟ್ತಾರೆ. ಅವನು ಇರುವಂಥ ಸಂದರ್ಭದಲ್ಲಿ ಸಂಶೋಧನೆ ಫಿಲಿಸ್ಟಿಯರು ನಿನ್ನ ಮೇಲೆ ಬಂದಿದ್ದಾರೆ. ಸೆಣಬಿನ ದಾರವನ್ನು ಎಂಬಂತೆ ಅವನ ಹಗ್ಗವನ್ನು ಕಿತ್ತುಕೊಂಡು ಬಂದ. ಮತ್ತೆ ಅವಳು ಸುಮ್ಮನೆ ಬಿಡಲಿಲ್ಲ. 3ನೇ ಸಲ ಒತ್ತಾಯ ಮಾಡಿದ್ರು, ಹೇಳಿ ನಿಮ್ಮ ಶಕ್ತಿ ಮೂಲ ಯಾವುದು, ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ಜಾಸ್ತಿ 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 ಒತ್ತಾಯ ಮಾಡಿದ್ರು. ಇಲ್ಲಿ ನಾವು ನೋಡ್ತೇವೆ 3ನೇ ಸತಿ ಅವನು ಇನ್ನೂ ಒಂದು ಸುಳ್ಳನ್ನು ಹೇಳ್ದ. ನನ್ನ ತಲೆ ಕೂದಲು ಚಿಕ್ಕಂದಿಂದಲೂ ಕೂಡ ಕ್ಷೌರದ ಕತ್ತಿ ಬಂದಿಲ್ಲ. ಈ 7 ಜಡೆಯನ್ನು ಮಗ್ಗದ ಗೂಟಕ್ಕೆ ಕಟ್ಟಿದರೆ ಸಾಕು, ಕಟ್ಟಿಬಿಟ್ರೆ ನನ್ನ ಶಕ್ತಿ ಹೊರಟೋಗ್ತದೆ. ಅವಳು ಹಾಗೆ ಮಾಡಿದರು, ಕಟ್ಟಿದರು. ಸಂಶೋಧನೆ ಕ್ರಿಶ್ಚಿಯನ್ನಿನ ಮೇಲೆ ಬಂದಿದ್ದಾರೆ. ಅದನ್ನು ಕಿತ್ಕೊಂಡು ಹೋದರು. ಈಗ ಈ ಕಡೆ ಇಬ್ಬರಿಗೆ ನಿರಾಶೆ ಆಗ್ತಾ ಇದೆ. ಯಾರಿಗೆ? ಕ್ರಿಶ್ಚಿಯ ಪ್ರಭುಗಳಿಗೆ ನಮ್ಮ ಆಸೆ ನೆರವೇರ್ತಾ ಇಲ್ಲ. ಈ ಕಡೆ ಇವಳಿಗೆ ನನಗೆ ದುಡ್ಡು ಸಿಗ್ತಾ ಇಲ್ಲ, ದುಡ್ಡನ್ನ ಆಸೆ ಅಲ್ವಾ? ನೀವು ಕೂಡ ಏನಾದರೂ ಗಂಡನ ದುಡ್ಡನ್ನ ಆಸೆಗೆ ಮದುವೆ ಮಾಡ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಪ್ರಾಣ ಕಟ್ಟಿದ್ದೀರಿ. ಒಳ್ಳೆ ಹೆಂಗಸರು ನೀವು, ರೈಟ್. ಇವಳು ಏನು ಮಾಡಿದ್ರು? ಕಟ್ಟಾಕಿದಳು, ಆಗಲಿಲ್ಲ. ಈಗ ಇನ್ನೂ ಕೂಡ ಅವರು ಬಲವಂತ ಮಾಡಿದ್ರು. ಹತ್ತಳು, ತುಂಬ ಹತ್ತಳು. ಇವನಿಗೆ ಅವಳ ಕಣ್ಣೀರನ್ನು ನೋಡಿ ಮನೆಗೆ ಬಂದರೆ ಸಾಕು. ಅವ್ರ ಕಣ್ಣೀರು ಒಳದೇ ನೋಡೋದು. ಅಂಥವನಿ ನನ್ಗೆ ಒಂದು ಮನೆ ಬೇಕು ಅವನಾರು ಮಾಡಿ ಒಂದು ಮನೆ ಕಟ್ಕೊಡ್ಬೇಕಲ್ಲಪ್ಪ ಅನ್ನೋ ಒಂದು ಇಚ್ಛೆ ಆಗ್ತದೆ. ಅದರಿಂದ ಇವನಿಗೇನಾಯಿತು, ಬಹಳ ಬೇಸರ ಆಯಿತು. ಬೇಸರ ಆದಾಗ ಸತ್ಯವನ್ನು ಹೇಳುವಂಥ ಸಮಯ ಹತ್ತಿರ ಬರ್ತದೆ. ಅದಕ್ಕೆ ಹೇಳ್ತಾರೆ, ಸಿಂಹದ ಪ್ರಾಯದ ಸಿಂಹಕ್ಕೆ ಎದುರಲಿಲ್ಲ ಇವನು.
ಅಂತ ಮಹಾನ್ ವ್ಯಕ್ತಿ ಹೆಣ್ಣಿನ ಕಣ್ಣೀರಿನ ಮುಂದೆ ಸೋತು ಹೋದ. ಸತ್ಯ, ನನ್ನ ತಲೆಗೆ ಚವಳದ ಕತ್ತಿ ಬಂದಿಲ್ಲ, ನೀನು ಇದನ್ನ ಏನ್ ಮಾಡು ತೆಗೆದಂತ ಸಂದರ್ಭದಲ್ಲಿ ನನ್ನ ಶಕ್ತಿ ಹೊರಟಾಗ್ತದೆ. ಅವಳು ಕೂದಲು ಕಟ್ ಮಾಡಲಿಲ್ಲ, ತೊಡೆಯ ಮೇಲೆ ಮಲಗಿಸ್ಕೊಂಡ, ಒಬ್ಬನನ್ನ ಕರೆದ, ಶೌರ್ಯವನ್ನೇ ಮಾಡಿ, ಸಂಸೋದನೆ ಫಿಲಿಷ್ಟಿಯರು ನಿನ್ನ ಮೇಲೆ ಬಂದಿದ್ದಾರೆ ಎಂದು ಅವನನ್ನು ಕೂಗಿದಾಗ ಇಲ್ಲಿ ನಾವು ನೋಡ್ತೇವೆ. ಅವನು ಯಾವಾಗ ಹೇಳಿದ ಒಂದು ವಾಕ್ಯವನ್ನು ನೀವು ನೋಡ್ರಿ, ನೀವು ದೇವರ ವಾಕ್ಯದಲ್ಲಿ ಒಂದು ಮಾತನ್ನು ನೋಡಬೇಕು. 16ನೇ ಅಧ್ಯಾಯ ಓದಿ ಒಂದು ವಾಕ್ಯ, 20ನೇ ವಾಕ್ಯದ ಕಡೆ ಭಾಗ. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂದು ಅವನಿಗೆ ತಿಳಿಯಲಿಲ್ಲ. ರೈಟ್, ಏನಿದ್ರ ಅರ್ಥ? ಇದುವರೆಗೂ ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಪ್ರಾಯದ ಸಿಂಹವನ್ನ ಆತನು ಸಿರಿ ಹಾಕಿದ. ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ವಸಾಹತುಗಳನ್ನ ಆತನು ಬಿಚ್ಚು ಹಾಕಿದ. ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ 30 ಜನ ಆ ಫಿಲಿಷ್ಟಿಯರನ್ನ ಆತನು ಕೊಂದು ಹಾಕಿದ. ಯೆಹೋವನ ಆತ್ಮ ಅವನ ಮೇಲೆ ಬಂದದ್ದರಿಂದ ಕತ್ತೆಯ ದವಡೆಯಿಂದ 1,000 ಜನರನ್ನು ಆತನು ವಧಿಸಿದ. ಯೆಹೋವನ ಆತ್ಮ ಅವನ ಮೇಲೆ ಇದ್ದದ್ದರಿಂದ 300 ನರಿಗಳನ್ನು ಹಿಡಿದು ಆತನು ಗೋಧಿಯ ಸುಕ್ಕಿಯನ್ನೆಲ್ಲ ನಾಶ ಮಾಡಿದ. ಇವಾಗ ಏನಾಯ್ತು? ಇವಾಗ ದೇವರೇ ಬಿಟ್ಬಿಟ್ಟ. ನಮ್ಮ ಸ್ಥಿತಿ ಏನು ನೋಡ್ರಿ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರ. ಎಲ್ಲರೂ ಇದ್ದು ದೇವರೇ ಇಲ್ಲ ಅಂತಂದ್ರೆ ನಾವು ಎಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ಇಲ್ಲಿ ಯೆಹೋವನು ಅವನ ಕೈ ಬಿಟ್ಟನು. ಮತ್ತೇನಾಯ್ತು ನೋಡಿ, ಫಿಲಿಷ್ಟಿಯರು ಅವನನ್ನ ಹಿಡಿದರು, ಕಣ್ಣುಗಳನ್ನ ಕಿತ್ತರು, ಗಾಜಕ್ಕೆ ಒಯ್ದರು, ಕಬ್ಬಿಣದ ಬೇಡಿಗಳನ್ನು ಹಾಕಿದರು, ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಅಷ್ಟರಲ್ಲಿ ಅವನ ತಲೆಯ ಕೂದಲು ಬೆಳೆಯ ಹತ್ತಿದವು. ಸ್ವಲ್ಪ ಆಲೋಚನೆ ಮಾಡಬೇಕು. ಅವನನ್ನ ಹಿಡಿದರು, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನ ಕೂಡ ಹಿಡಿದರು. ಡೆಲ್ಲಿಲೂ 1,100 5,500 ಹಿಡ್ಕೊಂಡ್ರೆ ಇವುದರು 30 ರೂಪಾಯಿಗಳಿಗೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನ ಹಿಡ್ಕೊಟ್ಟರು. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವಾಗ ಆತನು ತಂದೆ ತಾಯಿಗಳಿಗೆ ವಿಧೇಯನಾದಂಥ ವ್ಯಕ್ತಿಯಾಗಿದ್ದಾನೆ. ಆತನಲ್ಲಿ ಯಾವ ಪಾಪವೂ ಕೂಡ ಇರಲಿಲ್ಲ. ಇಲ್ಲಿ ಸಂಸೋದನ ನೋಡುವ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ನಾಜೀರನಾದಂಥವನು, ಯೆಹೋವನಿಗೆ ಪ್ರತಿಷ್ಠಿತನಾದಂಥವನು, ದೇವರ ಮಗನಾದಂಥವನು ತಪ್ಪಾದಂಥ ಹೆಜ್ಜೆಗೆ ಹೋಗುವುದನ್ನು ನಾವು ನೋಡ್ತೇವೆ. ಏನಾಯ್ತು? ಅವನ ಕಣ್ಣು ಹೋಯಿತು. ಅವನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಸೌಲ್? ಸನ್ನಿ, ಬ್ರೈಟಿ, ಬೆಳಕು. ಈಗ ಏನಾಯ್ತು? ಕಣ್ಣಿಂದ ಹೋದ್ರೆ ಕತ್ತಲಾಯಿತು. ಅವನ ಜೀವಿತ ಕತ್ತಲೆಯಾಗಿ ಹೋಯಿತು. ಎರಡನೇದಾಗಿ ನಾವು ನೋಡ್ತೇವೆ, ಅವನಿಗೆ ಯಾವ ಸ್ಥಳ ಇಷ್ಟ ಇಲ್ವೋ ಆ ಸ್ಥಳಕ್ಕೆ ಅವನನ್ನ ಕರ್ಕೊಂಡು ಹೋದ್ರು. ಮೂರನೇದಾಗಿ ನಾವು ನೋಡ್ತೇವೆ, ಕಬ್ಬಿಣದ ಬೇಡಿಗಳನ್ನು ಹಾಕಿದರು. ಕೈ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಕೂಡ ಕಟ್ಟಿದರು. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಕೂಡ ಕಲ್ವಾರಿ ಗುಡ್ಡಕ್ಕೆ ಕರ್ಕೊಂಡು ಹೋದರು, ಹಾಕಿದರು. ಎಲ್ಲಿಗೆ? ಸೆರೆಮನೆಗೆ ಹಾಕಿದರು. ಏನಕ್ಕೆ? ಬೀಸುವುದಕ್ಕೆ. ಬೀಸುವುದು ಯಾರ ಕೆಲಸ? ದಾಸ ಮತ್ತು ಸ್ತ್ರೀಯರ ಕೆಲಸ. ಅಂತಹ ಒಂದು ಅಗೌರವವಾದಂತಹ ಕೆಲಸಕ್ಕೆ ಯೆಹೋವನ ಭಕ್ತನನ್ನ ಹಾಕಿದರು. ನನ್ನ ಪ್ರಿಯ ಸಹೋದರರೇ, ಸಹೋದರಿಯರೇ, ದೇವರ ವಾಕ್ಯ 1 ಥೆಸಲೋನಿಕ ಪತ್ರಿಕೆ ಹೇಳುತ್ತೆ, ಕಾಮತಾಪ ಪಡುವುದಕ್ಕಿಂತ ಮದುವೆ ಮಾಡಿಕೊಳ್ಳುವುದು ಲೇಸು. Before the marriage, the sex is a sin. ಮದುವೆಗಿಂತ ಮುಂಚೆ ಸೆಕ್ಸ್ ಅದು ಪಾಪ. ಇಲ್ಲಿ ನಾವು ನೋಡ್ತೇವೆ, ಹೆಣ್ಣಿನ ಸಹವಾಸವನ್ನ ಮಾಡ್ತಾ 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 ತನ್ನನ್ನು ಯಾವ ಸ್ಥಿತಿಗೆ ಕಳ್ಕೊಂಡ. ಅವನ ಕಣ್ಣು ಹೋಯ್ತು, ಬೆಳಕು ಹೋಯ್ತು. ಮತ್ತೆ ನಾವು ನೋಡ್ತೇವೆ, ಅವನು ಕಬ್ಬಿಣದ ಬೇಡಿಗಳನ್ನು ಅವನಿಗೆ ಹಾಕಿದರು, ಸೆರೆಮನೆಗೆ ಅವನನ್ನು ಕರ್ಕೊಂಡು ಹೋದ್ರು. ಅಷ್ಟರಲ್ಲಿ ಆಶ್ಚರ್ಯ, ಅವ್ರು ನೆನೆಸಿರ್ಲಿಲ್ಲ ಇನ್ನೊಂದು ಕಥೆ ಮುಗೀತು ಅಂತ. ಅವನ ತಲೆಯ ಕೂದಲು ಬೆಳೆದು. ಈಗ ಫಿಲಿಷ್ಟಿಯರ್ದು ಒಂದು ಹಬ್ಬದ ದಿನ. ಈ ಹಬ್ಬದ ದಿನ ಅವ್ರು ಏನ್ ಮಾಡ್ತಾರೆ? ದಾಗೋನರಿಗೆ ಮಹಾಯಜ್ಞವನ್ನು ನಾವು ಮಾಡ್ತೇವೆ. ಹಾಗಿಂದ ನಮ್ಮ ವಿನೋದಕ್ಕೋಸ್ಕರವಾಗಿ ಸಂಸೋನನ್ನ ಕರ್ಕೊಂಡು ಬರುವಾಗ ಒಬ್ಬ ಹುಡುಗ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಸುತ್ತುತ್ತಾರೆ 3,000 ಜನರು ಮೇಲಂತಸ್ತಿನಲ್ಲಿ ಸೇರಿ ಬಂದಿದ್ದಾರೆ. ಕಣ್ಣು ಕಾಣದೆ, ಬಹಳ ನಿತ್ರಾಣ. ಯೆಹೋವನು ಬಿಟ್ಟು ಹೋಗಿದ್ದಾನೆ, ದೇವರು ಬಿಟ್ಟು ಹೋಗಿದ್ದಾನೆ. ನೋಡ್ರಿ ಅವನ ಸ್ಥಿತಿಯನ್ನ. ದೇವರು ಬಿಟ್ಟು ಹೋದ, ಯೆಹೋವನು ಬಿಟ್ಟು ಹೋದ, ತಂದೆ ತಾಯಿಗಳು ಬಹುಶಃ ಈಗ ಜೊತೆಯಲ್ಲಿಲ್ಲ. ಇಂತಹ ಒಂದು ಸನ್ನಿವೇಶವನ್ನು ನೋಡುವಾಗ ದಾರುಣವಾದಂತಹ ಒಂದು ಸ್ಥಿತಿ.
ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಶಿಲುಬೆಯ ಒಂದು ಮರಣವನ್ನು, ಆತನ ಸ್ಥಿತಿಯನ್ನು ಕೂಡ ನಾವು ನೆನಪು ಮಾಡಿಕೊಳ್ಳೋಣ. ಈ ಥರ ಅವರು ತಪ್ಪು ಮಾಡಿ ಶಿಕ್ಷೆಯನ್ನು ಅನುಭವಿಸ್ತಾ ಆತನಲ್ಲಿ ಯಾವ ತಪ್ಪು ಕೂಡ ಇರಲಿಲ್ಲ ಅನ್ನುವಂಥ ಸಂಗತಿಗಳನ್ನು ನಾವು ನೋಡ್ತೇವೆ. ಈಗಿರುವಂಥ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನಾನು ಸ್ವಲ್ಪ ಆಯಾಸ ಆಗಿದೆ, ಹೊರಗೆ ನಿಂತ್ಕೋಬೇಕು, ಬಿಡೋಣ. ಅವನು ಹೊರಗೆ ನಿಂತ್ಕೊತಾನೆ. ಮತ್ತೆ ಮಾಡಿದ ಎರಡನೇ ಪ್ರಾರ್ಥನೆ. ಮೊದಲನೇ ಪ್ರಾರ್ಥನೆ ಮಾಡಿದ್ದೆಲ್ಲಿ? ದಾಹ ಉಳ್ಳವನಾದಾಗ ನೀರಿಗಾಗಿ ಪ್ರಾರ್ಥನೆ ಮಾಡಿ. ಎರಡನೇ ಪ್ರಾರ್ಥನೆ ಮಾಡಿದ್ದೆಲ್ಲಿ? ಈಗಲೂ ಕೂಡ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಅಂದ್ರೆ, ನಂದು ಗಂಡ ಕಿತ್ತಾಕದ ಕಾರಣದಿಂದಾಗಿ, ಸೇಡಿಗಾಗಿ ನನಗೆ ಶಕ್ತಿ ಕೊಡುವಂತ. ಅವ್ರು ಏನ್ ಪ್ರಾರ್ಥನೆ ಮಾಡ್ಬೇಕಾಗಿತ್ತು? ದೇವರೇ, ನಾನು ಈ ಫಿಲಿಷ್ಟಿಯರಿಂದ ಇಸ್ರಾಯೇಲರನ್ನ ಕಾಪಾಡಬೇಕು, ಬಿಡುಗಡೆ ಕೊಡಬೇಕು, ನಿನಗೆ ಮಹಿಮೆ ಬರಬೇಕು, ಆದ್ರಿಂದ ಸ್ವಾಮಿ ನನಗೆ ಶಕ್ತಿ ಕೊಡು, ನಿನ್ನನ್ನು ಮಹಿಮೆ ಪಡಿಸ್ತೀನಿ ಅಂತ ಕೇಳಬೇಕು. ಅಲ್ಲಿಯೂ ಇದ್ದದ್ದೇನು? ಸೇಡು. ನಿಂತ ಎರಡು ಕಂಬಗಳಿಗೆ ದೇವರು ಶಕ್ತಿಯನ್ನು ಕೊಟ್ಟ, ತಳ್ಳಿದ. ಎಷ್ಟು ಸಾವಿರ ಜನರು ಸತ್ತರು? 3,000. ಬದುಕಿರುವುದಕ್ಕಿಂತ ಆತನು ಸತ್ತಾಗ ಸಾಯಿಸಿದವರ ಸಂಖ್ಯೆಯೇ ಅಧಿಕ. ಮಣ್ಣಲ್ಲಿ ಮಣ್ಣಾಗಿ ಹೋದ. ಇಡೀ ಅದು ಧೂಳು ಅವನ ಮೇಲೆ ಬಿದ್ದಿತು. ಇಸ್ರಾಯೇಲರನ್ನ 20 ವರ್ಷ ಪರಿಪಾಲಿಸಿದ ಎಂಬುದಾಗಿ ನಾವು 15ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇಲ್ಲಿ ನಾವು ನೋಡೋದಿಲ್ಲ. ಅದು ಎಷ್ಟು ಸತ್ಯ ಎಂಬುದಾಗಿ ಕೂಡ ನಾವು ಇಬ್ರಿಯ ಪತ್ರಿಕೆಯಲ್ಲಿ ನೋಡುವಾಗ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಗಿಡಿಯೋನ್, ಬಾರಾಕ್, ಸಂಸೋನ್ ಇವರೆಲ್ಲ ನಂಬಿಕೆಯ ಮಹಾ ಮೂಲ ಪುರುಷರು ಅನ್ನುವಂಥ ಸತ್ಯವನ್ನು ನಾವು ಅಲ್ಲಿ ನೋಡ್ತೇವೆ. ಇಲ್ಲಿ ಆ ಮಣ್ಣಿನ ರಾಶಿಯೊಳಗೆ ಅವನು ಬಿದ್ದು ಹೋಗಿದ್ದಾನೆ. 3,000 ಜನರು ಸತ್ತು ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಾಗ ಎಷ್ಟು ಜನ ಸತ್ತರು? ಯೋಹಾನ 3:16 ಹೇಳಿ, ಎಲ್ಲರೂ ಹೇಳಿ. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ನನ್ನ ಪ್ರಿಯರೇ, ಈ ಸಂದರ್ಭದಲ್ಲಿ ಸಂಸೋನನು 3,000 ಜನರ ಸಾವಿಗೆ ಕಾರಣನಾದ. ದೇವರು ಫಿಲಿಷ್ಟಿಯರ ಕೇಡಿಗೆ ಅವನನ್ನು ಉಪಯೋಗಿಸುತ್ತಾನೆ. ಈಗ ವಿಷಯಕ್ಕೆ ಬರೋಣ. ಸಂಸೋನನ ಜೀವಿತ ನೋಡುವಾಗ ಬೇರೆ ನ್ಯಾಯಸ್ಥಾಪಕಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಅವರು ಬೆಳೆದ ಮೇಲೆ ದೇವರು ಆರಿಸ್ಕೊಂಡ. ಒತ್ನಿಯೇಲ, ನೀವು ದೆಬೋರ, ಬಾರಾಕ್, ಗಿದ್ಯೋನ, ಯೆಫ್ತಾಹ, ತೋಲ, ಯಾಯಿರ ಇವರನ್ನು ನೋಡಿದಾಗ ಅವರು ಪ್ರಾಯಕ್ಕೆ ಬಂದ ನಂತರ ಸೈನ್ಯವನ್ನು ಕೊಟ್ಟು ದೇವರು ಅವ್ರನ್ನ ಆರಿಸ್ಕೊಂಡ. ಬಟ್ ಸಂಸೋನನನ್ನು ಆರಿಸ್ಕೊಂಡದ್ದು ಯಾವಾಗ? ಗರ್ಭದಲ್ಲಿರುವಾಗಲೇ. ದೇವರ ಪಕ್ಕದಲ್ಲಿ ನೋಡ್ತೇವೆ, ದೇವರು ನಮ್ಮನ್ನು ಅನಾದಿ ಕಾಲದಲ್ಲಿ ಆರಿಸಿಕೊಂಡಿದ್ದಾನೆ. ಗರ್ಭದಲ್ಲಿರುವಾಗ ಅವನನ್ನು ಆರಿಸಿಕೊಂಡ. ಮತ್ತು ಸಂಸೋನನು ಇಸ್ರಾಯೇಲರನ್ನ ಬಿಡುಗಡೆ ಮಾಡುವುದಕ್ಕೆ ಎಷ್ಟು ಜನ ಅವನೊಂದಿಗೆ ಇದ್ರು? ಎಷ್ಟು ಜನ ಇದ್ರು ಅವನೊಂದಿಗೆ? 1 man, ಒಬ್ಬನೇ. ಅನೇಕ ಸಂದರ್ಭದಲ್ಲಿ ದೇವರಿಗಾಗಿ ನೀನು ಒಬ್ಬಂಟಿಯಾಗಿ ನಿಲ್ಲಲಿಕ್ಕೂ ಕೂಡ ಹೆದರಬೇಡ, ಯಾಕಂದ್ರೆ ದೇವರು ನಿನ್ನ ಜೊತೆ ಇದ್ದಾನೆ. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಪ್ರಾರಂಭ ಚೆನ್ನಾಗಿತ್ತು, ಆದ್ರೆ ಏನ್ ಚೆನ್ನಾಗಿಲ್ಲ? ಅಂತ್ಯ ಚೆನ್ನಾಗಿದೆ. ಪ್ರಾರಂಭ ಶೂರರು, ಆದರೆ ಎಷ್ಟೋ ಸಭೆಗಳಲ್ಲೂ ಹಾಗೆ ನೋಡ್ತೇವೆ ನಾವು. ಪ್ರಾರಂಭ ಚೆನ್ನಾಗಿದೆ, ಆಮೇಲೆ ಚೆನ್ನಾಗಿದೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ನೋಡ್ತೇವೆ, ಭಕ್ತನಾದ ಸೊಲೊಮೋನ ಹೇಳುವಂತ ಮಾತು, ಆದಿಗಿಂತ ಅಂತ್ಯ ಲೇಸು. ನಾವು ಪ್ರಾರಂಭ ಮಾಡುವುದಕ್ಕಿಂತ ಕೂಡ ನಿಪುಣರಾಗಿ ಮುಗಿಸುವಂತ ಒಂದು ನಿಪುಣತೆ ಇದೆಯಲ್ಲ, ನೈಪುಣ್ಯತೆ, ಅದು ಚೆನ್ನಾಗಿರಬೇಕು. ಅದಿಲ್ಲದೆ ಇದ್ರೆ ಕಷ್ಟ. ಬಹಳ ಖುಷಿ ನಾವು ನೋಡ್ಬಲ್ಲ, ಮದುವೆ ಮಾಡ್ಕೊಳ್ಳೋದು ಬಹಳ ಖುಷಿ. 1 ತಿಂಗಳು, 2 ತಿಂಗಳು, 3 ತಿಂಗಳು ಚಂದ ಖುಷಿ. ಆಮೇಲೆ 2 ವರ್ಷ ಆಯ್ತಾ ಇದ್ದಾಗಲೇ ನೀನು ಕಾಗೆ, ನೀನು ಗೂಬೆ. ಸೊ ಆಮೇಲೆ ಬರ್ತಾ ಎಷ್ಟೋ ಸಮಸ್ಯೆಗಳನ್ನ ಬಂದಿಟ್ಕೊಳ್ತೇವೆ. ಆದಿಗಿಂತ ಅಂತ್ಯ ಲಾಸ್. ಸಂಸೋನನ ಜೀವನದಿಂದ ನಾವು ಕಲಿಯುವಂಥ ಪಾಠ ಇಷ್ಟೇ. ನನ್ನ ಪ್ರೀತಿಯ ಕುಮಾರ್ ಮತ್ತು ಅಶ್ವಿನಿ, ದೇವರು ನಿಮಗೆ ಮಗುವನ್ನು ಕೊಟ್ಟಿದ್ದಾನೆ. ಎಷ್ಟೋ ವರ್ಷ ಮದುವೆಯಾಗಿ ಮಕ್ಕಳಾಯ್ತು ನನಗೆ ಗೊತ್ತಿಲ್ಲ, ಬಟ್ ಅದು ದೇವರು ಕೊಟ್ಟ ಮಗು. ಎರಡನೇದಾಗಿ ಸಂತೋಷ ಕೊಟ್ಟಿದ್ದಾನೆ ಕುಟುಂಬದಲ್ಲಿ, ದೇವರು ನಾಮಿಸ್ತೇವೆ. ಮೂರನೇದಾಗಿ ಅದು ದೇವರಿಗಾಗಿ ನೀವು ಈ ದಿನ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ, ದೇವರು ನಾಮಿಸ್ತೇವೆ. 4ನೇದಾಗಿ ಗಂಡ ಮತ್ತು ಹೆಂಡತಿ ಇಬ್ಬರ ಜವಾಬ್ದಾರಿಕೆ ಏನು? ಆ ಮಗುವನ್ನ ಚೆನ್ನಾಗಿ ಸಾಕಬೇಕು. ನಮ್ಮ ಹಳ್ಳಿ ಹೇಳ್ತಿದ್ರು, ಮಕ್ಕಳು ಹುಟ್ಟಿಸ್ಬಿಡೋದು, ಅವನೊಂದು ಕಡೆ ಇವಳೊಂದು ಕಡೆ ಅವನೊಂದು ಕಡೆ. ಅದಲ್ಲ, ಇವತ್ತು ದೇವರಿಗಾಗಿ ಒಬ್ಬ ಸ್ತ್ರೀ ಪ್ರತಿದಿನ 1 ಗಂಟೆ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಆಕೆಗೆ 5 ಜನ ಮಕ್ಕಳು. ಆಕೆ ಟೈಲರ್. ಆ 5 ಮಕ್ಕಳು ವಿಶ್ವದ ಶ್ರೇಷ್ಠ ಸೇವಕರಾದ್ರಂತೆ. ಯಾವ ರೀತಿ ಬೆಳೆಸಿರ್ಬೇಕು ಅದು?
ಇವತ್ತು ನಮ್ಮ ಮಗ ಸರಿ ಇಲ್ಲ, ನಮ್ಮ ಮಗ ಸರಿ ಅನ್ನೋದಕ್ಕೆ ಕಾರಣ ಯಾರು? ಆದ್ರಿಂದ ನನ್ನ ಪ್ರಿಯರೇ, ಪ್ರತಿ ಹೆಜ್ಜೆಗೂ ನಾವು ಗಮನಿಸೋಣ. ನನ್ನ ಪ್ರಿಯ ಯೌವನ ಮಕ್ಕಳೇ, ನೀವುಗಳು ನಿಮ್ಮ ಮದುವೆಯಲ್ಲಿ ಆರಿಸ್ಕೊಳ್ಬೇಕಾದ್ರೆ ದೇವರು ಒಬ್ಬ ವಿಶ್ವಾಸಿ ಕೊಟ್ಟಿದ್ದಾನೆ, ಅದನ್ನು ನೀವು ಆರಿಸ್ಕೊಳ್ಳಿ. ಮತ್ತು 4ನೇದು ಮರಣದ ತನಕ ಕಾಪಾಡಬೇಕು. ಇವನು ಸತ್ತು ಎಲ್ಲಿ ಬಿದ್ದಿದ್ದಾನೆ? ಈಗ ಸಂಸೋನ ಎಲ್ಲಿದ್ದಾನೆ? ಮಣ್ಣಿನ ರಾಶಿಯಲ್ಲಿದ್ದಾನೆ. ಈಗ ಬಂದ್ರು ಧೈರ್ಯವಾಗಿ, ಇದುವರೆಗೂ ಕೂಡ ದಾಸತ್ವದಲ್ಲಿದ್ದಂತಹ ಇಸ್ರಾಯೇಲರು ಧೈರ್ಯವಾಗಿ ಬಂದರು. ಅವನ ಸಮಾಧಿಯ ಅವನ ಮುಚ್ಚಿದ್ದಂಥ ಆ ಒಂದು ಎಲ್ಲವನ್ನ ತೆಗೆದು ಹಾಕಿ ಅವನನ್ನ ಹೊತ್ತುಕೊಂಡು ಬಂದು ಅವನ ತಂದೆಯನ್ನ ಹೂಳಿಟ್ಟ ಸ್ಥಳದಲ್ಲಿ ಅವನನ್ನ ಬೋಣಿಟ್ಟು. ಈಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಬರೋಣ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ನಾವು ನೋಡುವಂಥ ಸಂದರ್ಭದಲ್ಲಿ ಏನಾಯ್ತು? ಆತನನ್ನ ಹೂಳಿಟ್ಟರು, ಸಮಾಧಿ ಆತನನ್ನ ಹಿಡಿಯದೆ ಹೋಯ್ತು, ಆತನ ಎದ್ದು ಬಂದನು. ಇವತ್ತು ನಾವೆಲ್ಲರೂ ಕೂಡ ನಂಬಿಕೆಯಿಂದ ಜೀವಿಸಲಿಕ್ಕೆ ಕಾರಣ ಏನು? ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಸತ್ತವಳದಿಂದ ಎಬ್ಬಿಸಲ್ಪಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಸೋನನು ಏನೇ ಆಗಿದ್ದರೂ ಕೂಡ, ಅವನು ಎಷ್ಟೇ ತಪ್ಪನ್ನು ಮಾಡಿದರೂ ಕೂಡ ದೇವರ ಆತ್ಮ ಅವನ ಮೇಲೆ ಇತ್ತು. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಫಿಲಿಷ್ಟಿಯರ ಕೇಡಿಗಾಗಿ ಯೆಹೋವನು ಕಾರಣ ಹುಡುಕ್ತಾ ಇದ್ದಾನೆ. ಅದರಿಂದ ಆಯಿತು. ನನ್ನ ಪ್ರಿಯ ಯೌವನ ಮಕ್ಕಳೇ, ನೀವು ಕೂಡ ನಿಮ್ಮ ಜೀವಮಾನದಲ್ಲಿ ನೀವು ದೇವರಿಗಾಗಿ ಜೀವಿಸುತ್ತಾ ದೇವರನ್ನ ಮಹಿಮೆ ಪಡಿಸುವ ಕಾರ್ಯವನ್ನು ಮಾಡಬೇಕು. ಮತ್ತು ಈ ದಿನ ಏನು ನಮ್ಮ ನಾಮಕರಣ, ದೇವರಿಗಾಗಿ ಮಗುವನ್ನು ಪ್ರತಿಷ್ಠೆ ಪಡಿಸ್ತಾ ಇದ್ದಾರೋ, ಬಹುಶಃ ಅವರಿಗೆ ಇರಬೇಕಾಗಿತ್ತು, ಅವರಿಲ್ಲ, ನಾವು ಬೇರೆಯವ್ರಿಗೂ ಹಾಕಿ ಕೊಡ್ತಾ ಇದ್ದೀವಿ ಅಂತ ಕಾಣಿಸುತ್ತೆ. ವಿಡಿಯೋ ರೆಕಾರ್ಡ್ ಆಗಿದೆ. ಮಗುವನ್ನು ದೇವರಿಗಾಗಿ ಹೇಗೆ ಬೆಳೆಸಬೇಕು ಅನ್ನುವಂಥ ಸತ್ಯವನ್ನು ತಿಳ್ಕೊಂಡು ಆ ರೀತಿ ಬೆಳೆಸ್ತಾ ನಾವು ಬರೋಣ. ನಾವು ಆ ರೀತಿ ಕ್ರಿಸ್ತನ ಮಹಿಮೆಗಾಗಿ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ರಕ್ತ ಸಾಕ್ಷಿಯಾದರೂ ಚಿಂತೆ ಇಲ್ಲ, ದೇವರನ್ನ ಮಹಿಮೆ ಪಡಿಸೋಣ. ಈ ಸಭೆ ಕ್ರಿಸ್ತನ ರಕ್ತ ಸಾಕ್ಷಿಯಾದಂಥ ಸಭೆಯಾಗಿ ಜೀವಿಸುವಂಥ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಇದಕ್ಕೆ ನೀವು 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಪುನರುತ್ಥಾನದ ವಿಚಾರ ನೋಡ್ತೇವೆ. ನಾವು ಜೀವಿಸುವಂಥದ್ದು, ನಾವು ಬದುಕಿದರೂ ಸತ್ತರೂ ಕೂಡ ಕ್ರಿಸ್ತನಿಗಾಗಿ ಜೀವಿಸಬಹುದು. ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.